ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡೋ ಏರ್ಲೈನ್ಸ್ ಇದ್ದಕ್ಕಿದ್ದ ಹಾಗೆ ಕ್ಯಾನ್ಸಲ್ ಆಗಿದೆ. ಅಂದರೆ ಹಾರಾಟವನ್ನು ನಿಲ್ಲಿಸಿರುವಂಥದ್ದು. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಒಂದು ಗಂಟೆಯ ಸಮಸ್ಯೆ ಅಲ್ಲ, ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಈ ರೀತಿಯ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಆಯಿತು, ಪರದಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕಿದರು. ಹಾಗಾದರೆ ಈ ಇಂಡಿಗೋ ಏರ್ಲೈನ್ಸ್ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಯಾಕೆ ಸಮಸ್ಯೆ ಆಗಿದೆ, ಇದಕ್ಕೆ ಕಾರಣಗಳೇನು, ಸರಿ ಮಾಡಬಹುದಾಗಿತ್ತು, ಏನೋ ಒಂದು ತಾಂತ್ರಿಕ ದೋಷ ಇತ್ತು ಅಂತ ಹೇಳಿದ್ರೆ ಅಥವಾ ಅದನ್ನು 1 ಅಥವಾ 2 ಗಂಟೆಯಲ್ಲಿ ಅದನ್ನು ಸರಿ ಮಾಡಬಹುದಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ವಿಮಾನ ಹಾರಾಟವನ್ನು ರದ್ದು ಮಾಡಿದ್ದು ಯಾಕೆ? ಈಗ ಈ ಸಂಸ್ಥೆ ಕೊಡ್ತಾ ಇರುವಂಥ ಕಾರಣ ಏನು ಅಂತ ಹೇಳಿದ್ರೆ ತಾಂತ್ರಿಕ ದೋಷ, ನೆಟ್ವರ್ಕ್ ಇಲ್ಲದೆ ಇರೋದು ಅಂತೇಳಿ. ಇದು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಸಮಸ್ಯೆ ಆಗ್ತಾ ಇದೆ. ಇದರ ಹಿಂದೆ ಬೇರೆ ಏನಾದರೂ ಕಥೆ ಇದೆಯಾ? ಯಾಕೆ ಹಿಂಗೆ ಆಗ್ತಾ ಇದೆ? ಪ್ರಯಾಣಿಕರು ಹೇಳೋದೇನು? ಈ ಸಂಸ್ಥೆ ಕೊಡ್ತಾ ಇರುವಂಥ ಕಾರಣ ಏನು? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಇಂಡಿಗೋ ಸ್ಟ್ರೈಕ್, ಪ್ರಯಾಣಿಕ ಪರದಾಟ. ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲದೆ ಇದ್ದಕ್ಕಿದ್ದಾಗೆ ಇಂಡಿಗೋ ಏರ್ಲೈನ್ಸ್ ವಿಮಾನ ರದ್ದಾಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏರ್ಪೋರ್ಟಲ್ಲಿ ಪ್ರಯಾಣಿಕರ ಪರದಾಟ ಮುಂದುವರಿತಾ ಇದೆ. ಇಂಡಿಗೋ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿದವರ ಸಮಸ್ಯೆ ಇದು. ತಡರಾತ್ರಿಯಿಂದ KIAL ಅಲ್ಲೇ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ. ಇಂಡಿಗೋ ಕೌಂಟರ್ಸ್ ಮುಂದೆ ಟಿಕೆಟ್ ಕ್ಯಾನ್ಸಲ್ಗಾಗಿ ಕ್ಯೂ ನಿಂತಿದ್ದಾರಲ್ಲಿ. ವಾರಣಾಸಿಗೆ ತೆರಳಬೇಕಿದ್ದ 22 ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಇದೆ. ಬೆಳಗ್ಗೆ ದಿಢೀರಾಗಿ ವಿಮಾನ ಕ್ಯಾನ್ಸಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತೀವ್ರ ಚಳಿ ಇದೆ. ಚಳಿಯ ಮಧ್ಯೆಯೂ ಕೂಡ ಏನೋ ಕೆಲಸ ಇರುತ್ತೆ. ಮಾಹಿತಿ ಇಲ್ಲದೇನೆ, ಪ್ರಯಾಣಿಕರಿಗೆ ಮಾಹಿತಿ ಕೊಡದೇನೆ ಈ ಸಂಸ್ಥೆ ಯಾಕೆ ಈ ರೀತಿಯ ಎಡವಟ್ಟನ್ನು ಮಾಡಿಕೊಂಡಿದೆ ಅನ್ನುವಂಥ ಪ್ರಶ್ನೆ ಈಗ. ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿಯ ಅವರ ಒಂದು ಸ್ಪಂದನೆ ಸರಿ ಇಲ್ಲದೆ ಇರೋದ್ರಿಂದಾಗಿ ಸಹಜವಾಗಿ ಅಲ್ಲಿರುವಂಥ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನಾ ಕಾರಣಗಳಿದ್ದಾವೆ. ಪೈಲಟ್ಗಳ ಸಿಬ್ಬಂದಿಯ ಕೊರತೆ ಇದೆ ಅನ್ನೋದು. ಅವರು ಕೂಡ, ಪೈಲಟ್ ಒಕ್ಕೂಟ ಕೂಡ ಪ್ರತಿಭಟನೆಯನ್ನು ಮಾಡಿದೆ. ಈಗ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಅವರಿಂದ ಕೇಳಿ ಬರ್ತಾ ಇದೆ. ಇದಕ್ಕಿದ್ದಾಗೆ ನೆಟ್ವರ್ಕ್ ಸರಿ ಇಲ್ಲ, ತಾಂತ್ರಿಕ ದೋಷ ಅಂತ ಹೇಳಿದ್ರೆ ಇದನ್ನು ನಂಬಲಿಕ್ಕೆ ಸಾಧ್ಯ ಆಗತ್ತಾ? ತಾಂತ್ರಿಕ ದೋಷ ಅಂತ ಹೇಳಿದ್ರೆ 1 ಗಂಟೆ 2 ಗಂಟೆ ಅಥವಾ 1 ದಿನ ಅಂತ ಹೇಳ್ಬೋದು. ಇವತ್ತಿಗೆ 4 ದಿನ ಆಯಿತು. ಈ ರೀತಿಯ ಸಮಸ್ಯೆ ಇದೆ. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇದು ಇಂಡೋ ಏರ್ಲೈನ್ಸ್. ಈ ರೀತಿಯಾಗಿ ಸಮಸ್ಯೆ ಎದುರಾದಾಗ ಸಹಜವಾಗಿ ಒಂದು ಥಾಟ್ ಹೋಗುತ್ತೆ, ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತೇಳಿ. ಜೊತೆಗೆ ಈ ಒಂದು ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅದು. ಆಮೇಲೆ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯ ಎಡವಟ್ಟನ್ನು ಮಾಡಿಕೊಂಡಿರೋದು ಯಾಕೆ ಅನ್ನೋದು ಒಂದು ಕಡೆ ಆದರೆ, ಅಲ್ಲಿರುವಂಥ ಪೈಲಟ್ಗಳಿಗೆ ಅವರ ಕೆಲಸ ಏನಿರುತ್ತಲ್ಲ, ಟೈಮಿಂಗು ಅದು ಜಾಸ್ತಿ ಆಗಿದೆ ಅನ್ನೋದು. ಆಮೇಲೆ ಸಂಬಳ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇದೆ. ಹಾಗಾದರೆ ಕಷ್ಟವನ್ನು ಅನುಭವಿಸ್ತಾ ಇದೆಯಾ ಈ ಒಂದು ಸಂಸ್ಥೆ ಅನ್ನೋದು. ಇದೆಲ್ಲವೂ ಕೂಡ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಇದ್ದಕ್ಕಿದ್ದಾಗೆ ಪೈಲಟ್ಗಳು ಕೆಲಸಕ್ಕೆ ಹಾಜರಾಗಿಲ್ಲ ಅನ್ನುವಂಥ ಕಾರಣ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇರುವಂತಹ ಎಲ್ಲ ಪೈಲಟ್ಗಳು ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದ್ರೆ ಬಹುಶಃ ಇದೇ ಕಾರಣ ಇರಬಹುದು. ಯಾಕೆ ಅಂದರೆ ಈ ಸಂಸ್ಥೆ ಕೊಟ್ಟಿರುವಂಥ ಆನ್ಸರ್ ಏನು ಅನ್ನೋದು ಪ್ರಮುಖವಾಗಿ ಈ ರೀತಿಯಾಗಿ, ಅಂದರೆ ಈ ಸಂಸ್ಥೆ ಕೊಟ್ಟಿರುವಂಥ ಹೇಳಿಕೆಗಳು, FTD ನಿಯಮಾವಳಿ ಬದಲಾವಣೆ ಆಗಿದೆ ಅನ್ನೋದು, ಬದಲಾವಣೆಯಿಂದ ಟೈಮ್ ವಿಳಂಬ ಆಗಿದೆ, ಸಿಬ್ಬಂದಿ ಮತ್ತು ತಂತ್ರಜ್ಞಾನದ ಕೊರತೆ ಇದೆ. ಯಾಕೆ ಈ ರೀತಿಯ ಕೊರತೆ ಆಗ್ತಿದೆ ಅನ್ನೋದ್ರ ಬಗ್ಗೆ, ವಿರಾಮದ ಅವಧಿ ಕಡಿತ ಆಗಿರೋದು, ಲ್ಯಾಂಡಿಂಗ್ ಲಿಮಿಟ್ ಏನಿರುತ್ತಲ್ಲ ಅದನ್ನು ಇಳಿಕೆ ಮಾಡಲಾಗಿದೆ, ಹವಾಮಾನ ವೈಪರೀತ್ಯ ಇದೆ, ಅದು ಒಂದು ಕೂಡ ಕಾರಣ. ಆಮೇಲೆ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಸಂಸ್ಥೆ ಕೊಡ್ತಾ ಇರುವಂಥ ಆನ್ಸರ್ ತಾಂತ್ರಿಕ ದೋಷ, ನೆಟ್ವರ್ಕ್ ಸರಿ ಇಲ್ಲ ಅನ್ನೋದು. ಬಟ್ ಅಲ್ಲಿರುವಂಥ ಪೈಲಟ್ಗಳು, ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಸಿಬ್ಬಂದಿಗಳ ಕೊರತೆಯೂ ಕೂಡ ಇದೆ ಅನ್ನುವಂಥ ವಿಚಾರ. ಇದೆಲ್ಲ ಸಮಸ್ಯೆಗಳು ಇದ್ದಾವೆ. ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸಲು
ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ಅಥವಾ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ರಿ, ಸದ್ಯಕ್ಕೆ ಅವರು ಈ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ರೆ ಒಳ್ಳೆಯದು. ಕಾರಣ ಏನು ಅಂತ ಹೇಳಿದ್ರೆ, ನೀವು ಇದ್ದಕ್ಕಿದ್ದಾಗೆ ಬುಕ್ಕಿಂಗ್ ಮಾಡಿರ್ತೀರಿ, ಮತ್ತು ಆಮೇಲೆ ಕ್ಯಾನ್ಸಲ್ ಆಗೋ ಕೂಡ ಅದು ಡಿಲೇ ಆಗುತ್ತೆ. ಆಮೇಲೆ ಹೋಗಿ ಅಲ್ಲಿ ಫ್ಲೈಟಲ್ಲಿ ಹೋಗಿ ಪರದಾಡುವಂಥ ಪರಿಸ್ಥಿತಿ, ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಇರಬೇಕಾಗತ್ತೆ. ಸೊ ಈ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ, ಯಾರೆಲ್ಲ ಈ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಈ ಒಂದು ಸುದ್ದಿಯನ್ನು ನೋಡಲೇಬೇಕಾಗತ್ತೆ. ಯಾಕೆ ಸಮಸ್ಯೆ ಆಗ್ತಾ ಇದೆ? ಕಳೆದ 4 ದಿನ ಆಯಿತು. ಅಬ್ಬಬ್ಬಾ, ಏನೋ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬೇಗ ನಿವಾರಣೆ ಮಾಡಬಹುದಾಗಿತ್ತು. ಯಾಕೆ ಈ ರೀತಿಯಾಗಿ ಡಿಲೇ ಆಗ್ತಿದೆ ಅನ್ನೋದು ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಸಂಸ್ಥೆ ಹೇಳ್ತಾ ಇರುವಂಥದ್ದು, ಯಾರೆಲ್ಲ ಪ್ರಯಾಣಿಕರು ಏನು ಬುಕ್ ಮಾಡಿದಾರಲ್ಲ ಅವರೆಲ್ಲ ಅಂದರೆ ಅವ್ರದ್ದು ಒಂದು ಅಮೌಂಟನ್ನು ವಾಪಸ್ ರಿಕವರಿ ಮಾಡಿಕೊಡ್ತೀವಿ, ರೀಫಂಡನ್ನು ಹಾಕ್ತೀವಿ ಅಂಥೇಳಿ. ಅದು ಒಂದು ಕಡೆ ಇದ್ರೂ ಕೂಡ ಈ ಸಮಸ್ಯೆ ತರ್ತಾ ಇರೋದು ಯಾಕೆ ಅಂಥೇಳಿ ನಾನಾ ಸಮಸ್ಯೆಗಳಿದ್ದಾವೆ. We talk to him. He is responsible person. Who is on the face of Indigo? You cannot be doing this when something like 1,000 people are standing there for the last 15 hours. Absolutely. All people who are standing are going to be standing there. How irresponsible they are. All they care is for bookings only. They are short-handed, they don't have crew to fly flights, and still they are taking the bookings. Listen. You first complete your computer ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಟೂರಿಸ್ಟ್ ಪ್ರಣಯನ್ ವಿಹಾರ್ ಅವರು, ಸಂದೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೇನೆ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕರ್ನಲ್ ವೆಂಕಟೇಶ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಏನು ಕ್ಯಾಪ್ಟನ್ ಸುದರ್ಶನ್ ಸರ್ ಅವರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸುದರ್ಶನ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಕಳೆದ 4 ದಿನದ ಸಮಸ್ಯೆ ಇದು. 1 ಗಂಟೆ ಅಥವಾ 1 ದಿನ ಸಮಸ್ಯೆ ಆದರೆ ಏನೋ ತಾಂತ್ರಿಕ ಸಮಸ್ಯೆ ಅಂತ ಹೇಳ್ಬೋದು. ಬಟ್ ಈ ಸಮಸ್ಯೆ ನೀವು ಹೇಗೆ ನೋಡ್ತೀರಿ? ಇದು ಒಂದು ಮಹಾ ದುರಂತ. ಈ ಮಹಾ ದುರಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದೇ ಏರ್ಲೈನ್ ಅಲ್ಲಿ ನಾನು 12 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಏರ್ಲೈನ್ ಎನಿವೇರ್ ಇನ್ ದ ವರ್ಲ್ಡ್ ಅಂತ ಶುರುವಾಗಿತ್ತು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ, ಹಲವಾರು ಕಾರಣಗಳಿದೆ ನೋಡಿ. ಡಿಸೆಂಬರ್, ಜನವರಿ, ಫೆಬ್ರವರಿ ಇದನ್ನ ಈ ಒಂದು ಸೀಸನ್ ನ ಇರ್ರೆಗ್ಯುಲರ್ ಫ್ಲೈಟ್ ಆಪರೇಷನ್ಸ್ ಅಂತ ಕರಿತೀವಿ, IROPS. ಓಕೆ, ಈ ಐರಾಪ್ಸ್ ಆಪರೇಷನ್ ಇನ್ನು ಶುರು ಆಗೇ ಇಲ್ಲ. ನಾವು ಈ ಐರಾಪ್ಸ್ ಶುರು ಆದಾಗ ಏನ್ ಮಾಡ್ತೀವಿ, ಕೆಲವರು ನುರಿತ ಪೈಲಟ್ಗಳನ್ನ ಹೋಮ್ ಸ್ಟ್ಯಾಂಡ್ ಬೈ ಅಂತ, ಎಲ್ಲರಿಗೂ ಈ ಝೀರೋ ವಿಸಿಬಿಲಿಟಿಯಲ್ಲಿ ಲ್ಯಾಂಡ್ ಮಾಡೋ ಒಂದು ಅರ್ಹತೆ ಇರಲ್ಲ. ಹಾಗೆ ಕೆಲವು ನುರಿತ ಪೈಲಟ್ಗಳನ್ನ ಹೇಳಿರ್ತಾರೆ, ನೋಡಿ ಇಲ್ಲಿ ಲಕ್ನೋದಲ್ಲಿ ಝೀರೋ ವಿಸಿಬಿಲಿಟಿ ಇದೆ, ಡೆಲ್ಲಿನಲ್ಲಿ ಝೀರೋ ವಿಸಿಬಿಲಿಟಿ ಇದೆ, ನೀವು ಮನೆ ಬಿಟ್ಟು ಹೋಗಾಗಿಲ್ಲ, ರೆಡಿ ಆಗಿರಿ, 2 ಗಂಟೆ ಒಳಗೆ ಏರ್ಪೋರ್ಟಿಗೆ ಬರಬೇಕು ಅನ್ನೋ ಒಂದು ಸ್ಟ್ಯಾಂಡ್ ಬೈ, ಹೋಮ್ ಸ್ಟ್ಯಾಂಡ್ ಬೈ ಅಂತ. ಆದ್ರೆ ಇದು ಆಗೋಕ್ಕಿಂತ ಮುಂಚೆ ಅದ್ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಮಯ ಕೊಡಿ, ನಾನು ಹೇಳ್ತೀನಿ, ವಿವರಿಸ್ತೀನಿ. ನೋಡಿ, ಇಂಡಿಗೋ ಇಸ್ ದ ಬಿಗ್ಗೆಸ್ಟ್ ಏರ್ಲೈನ್ ಇನ್ ಇಂಡಿಯಾ ವಿತ್ ನಿಯರ್ಲಿ 85 to 90% ಆಫ್ ಮಾರ್ಕೆಟ್ ಶೇರ್. ಸೊ ನಾವಿದ್ದಾಗ ನಾವು ಶುರು ಮಾಡಿದ್ದೆ 5 ಏರೋಪ್ಲೇನ್ ಮತ್ತೆ 50 ಜನ ಪೈಲಟ್ಗಳು ಅಂತ. ಸೊ ಹಾಗಾಗಿ ಇದು ಬೆಳೀತಾ 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 ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಅಂದ್ರೆ, ಪೈಲಟ್ಗಳು ಕಡಿಮೆ ಆಗ್ತಾ ಹೋದ್ರು. ಯಾಕೆ ಕಡಿಮೆ ಆಗ್ತಾ ಹೋದ್ರು? ಕೆಲವು ಸೀನಿಯರ್ ಪೈಲಟ್ಗಳು ಬೇರೆ ಏರ್ಲೈನ್ಗಳಿಗೆ ಹೋಗಕ್ಕೆ ಶುರು ಮಾಡಿದ್ರು. ಆಮೇಲೆ ಪ್ರತಿ ತಿಂಗಳು ಒಂದೊಂದು ಏರೋಪ್ಲೇನ್ ಬರ್ತಾ ಇದೆ. ಒಂದು ಏರೋಪ್ಲೇನ್ ಬಂದ್ರೆ ನಮಗೆ 22 ಜನ ಪೈಲಟ್ಗಳು ಬೇಕು. ಒಂದು ಏರೋಪ್ಲೇನ್ಗೆ 11 ಜನ ಕ್ಯಾಪ್ಟನ್, 11 ಜನ ಕೋ ಪೈಲಟ್, ಈ ತರ ಬರಬೇಕು. ಸೊ ದೇರ್ ಇಸ್ ಎ ಮಿಸ್ ಮ್ಯಾಚ್. ನಾವು ಮೊದಲು ಏನಾಗ್ತಿತ್ತು ಅಂದ್ರೆ, ಒಂದು ಏರೋಪ್ಲೇನ್ ಮುಂದಿನ ತಿಂಗಳು ಬರುತ್ತೆ ಅಂದ ಕೂಡಲೇ ಈ 22 ಜನ ಪೈಲಟ್ಗಳನ್ನ ಪ್ರಿಪೇರ್ ಆಗಿ ಇಟ್ಟಿರ್ಬಿಡ್ತು. ಅವ್ರದ್ದು ಟ್ರೈನಿಂಗ್ ಎಲ್ಲ ಮುಗೀತು,
ಅವರು ರೆಡಿ ಟು ಫ್ಲೈ, ಲೈನ್ ಫ್ಲೈಯಿಂಗ್ ಅಂತ ಹೇಳ್ತೀವಲ್ಲ ಹ್ಮ್ ಅದು. ಅದರಲ್ಲಿ ಒಂದಿಷ್ಟು ಮಿಸ್ ಮ್ಯಾಚ್ ಆಗಿದೆ. ಹ್ಮ್ ಏರೋಪ್ಲೇನ್ಗಳು ಬರ್ತಾ ಇದ್ದಾವೆ, ಆದ್ರೆ ಪೈಲಟ್ಗಳು ಅಷ್ಟು ಬರ್ತಾ ಇಲ್ಲ. ಹ್ಮ್ ಅಂದ್ರೆ ಈ ಪೈಲಟ್ಗಳನ್ನ ಟ್ರೈನ್ ಮಾಡಕ್ಕೆ, ಇವರಿಗೆ ತರಬೇತಿ ಕೊಡಕ್ಕೆ ಟ್ರೈನರ್ಗಳು ಬೇಕು. ಹ್ಮ್ ಹ್ಮ್ ಆ ಟ್ರೈನರ್ಗಳು ಅಂದ್ರೆ ಅವರು ನುರಿತ ಪೈಲಟ್ಗಳು, ಅವರು ಸಾಕಪ್ಪ ಇಂಡಿಗೋ ಸವಾಸ ಅಂತೇಳಿ ಮತ್ತೆ ಎಮಿರೇಟ್ಸ್. ಮೈ ಓನ್ ಸನ್ ಹ್ಯಾಸ್ ಗಾನ್ ಫ್ರಮ್ ಇಂಡಿಗೋ ಟು ಎಮಿರೇಟ್ಸ್. ಹ್ಮ್ ಈ ತರ ಒಂದು ಮೈಗ್ರೇಷನ್ ನಡೀತಾ ಇದೆ. ಹ್ಮ್ ಹಾಗಾಗಿ ಈ ಮಿಸ್ ಮ್ಯಾಚ್ ಆಗಿರೋದು, ಪೈಲಟ್ಗಳ ಮತ್ತು ಟ್ರೈನರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಆಮೇಲೆ ಏರೋಪ್ಲೇನ್ಗಳು ಬರ್ತಾನೆ ಇದ್ದಾವೆ. ಹ್ಮ್ ಇನ್ನೊಂದು ಏನು ಅಂದ್ರೆ FDTL, ಹ್ಮ್ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್. ಹ್ಮ್ ಒಂದು ಫ್ಲೈಟ್ ಟೈಮ್ ಅಂತ ಇರುತ್ತೆ. ಫ್ಲೈಟ್ ಟೈಮ್ ಯಾವಾಗ, ಈ ಏರೋಪ್ಲೇನಿನಲ್ಲಿ ಪೈಲಟ್ಗಳು ಕೂತ್ಕೊಂಡು ಯಾವಾಗ ಗಾಲಿಗಳು ತಿರುಗ್ತವಲ್ಲ, ಪುಷ್ ಬ್ಯಾಕ್ ಅಂತೀವಲ್ಲ, ಅಲ್ಲಿಂದ ಮತ್ತೆ ಈ ಗಾಲಿಗಳು ಯಾವಾಗ ನಿಲ್ತವೆ ಅದನ್ನ ಫ್ಲೈಟ್ ಟೈಮ್ ಅಂತ ಕರಿತೀವಿ. ಹ್ಮ್ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅಂದ್ರೆ ಯಾವಾಗ ನಾವು ಏರ್ಪೋರ್ಟಿಗೆ ರಿಪೋರ್ಟ್ ಆಗ್ತೀವಿ. ಹ್ಮ್ ಫಸ್ಟ್ ಆಕ್ಷನ್ ಇಸ್ ಮೆಡಿಕಲ್ ಅಲ್ಲಿ ಆಲ್ಕೋಹಾಲ್ ಟೆಸ್ಟ್ ಎಲ್ಲ ನಡೆಯುತ್ತೆ. ದೆನ್ ದೇ ವಿಲ್ ಯು ಆರ್ ಮೆಡಿಕಲಿ ಫಿಟ್. ಕೆಲವು ಸರಿ ಸರ್ ಡೀಟೇಲ್ ಆಗಿ ಹೋಗೋಣ ಸರ್, ನಾನು ಬರ್ತೀನಿ, ಮತ್ತೊಬ್ರು ಗೆಸ್ಟ್ನ ಮಾತಾಡ್ಕೊಂಡು ಬರ್ತೀನಿ, ಆಮೇಲೆ ಡೀಟೇಲ್ ಆಗಿ ಹೋಗೋಣ. ವೆಂಕಟೇಶ್ ಸರ್, ಈಗ ನೀವು ಕೂಡ ಸಾಕಷ್ಟು ಬಾರಿ ಈ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿದ್ರಿ. ಸೊ ಇದ್ದಕ್ಕಿದ್ದಾಗಿ ಈ ರೀತಿಯ ಸಮಸ್ಯೆ ಎದುರಾದಾಗ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ಅವರು ಹೇಳ್ತಾ ಇರುವಂಥದ್ದು ತಾಂತ್ರಿಕ ಸಮಸ್ಯೆ ಅಂತೇಳಿ, ನೀವು ಇದನ್ನ ಒಪ್ಕೊಳ್ತೀರಾ? ತಾಂತ್ರಿಕ ಸಮಸ್ಯೆ ಅಂತ ಇಂಡಿಗೋ ಏನಾದ್ರೂ ಕ್ಲೇಮ್ ಮಾಡಿದರೆ ಇದಕ್ಕಿಂತ ದೊಡ್ಡ ಸುಳ್ಳು ಯಾವುದೂ ಇಲ್ಲ. Yes. ತಾಂತ್ರಿಕ ಸಮಸ್ಯೆ ಓನ್ಲಿ ಇಂಡಿಗೋಗೆ ಅಷ್ಟೇ ಇರ್ತದ, ಬೇರೆ ಏರ್ಲೈನ್, ಆಕಾಶ, ಸ್ಪೈಸ್ ಜೆಟ್ ಹೌದು. ಅವಾಗೆಲ್ಲ ಇಲ್ವಾ ತಾಂತ್ರಿಕ ದೋಷ? ನಾನು ಏನಪ್ಪ ಅಂದ್ರೆ ಇಂಡಿಗೋ ಫ್ಲೈಟ್ ದಲ್ಲಿ ಜಸ್ಟ್ 29 ನವೆಂಬರ್ಗೆ ಇಲ್ಲಿಂದ ಲಕ್ನೋಗೆ ಹೋಗಿನಿ. ಲಕ್ನೋದಿಂದ 1 ಡಿಸೆಂಬರ್ಗೆ ಲಕ್ನೋದಿಂದ ವಾಪಸ್ ಬೆಂಗಳೂರಿಗೆ ಬಂದಿನಿ 2 ಡಿಸೆಂಬರ್ಗೆ. ಏನೋ ಅಂತ ದೋಷಗಳು ಏನು ಕಂಡು ಬಂದಿಲ್ಲ. ಆಲ್ ಆಫ್ ಅ ಸಡನ್ ಇದು ಏನಪ್ಪಾ ಅಂದ್ರೆ ಇಷ್ಟು ಫ್ಲೈಟ್ ಕ್ಯಾನ್ಸಲ್ ಆಗೋದು, ಇದಾಗೋದು. ಫಸ್ಟ್ ಆಫ್ ಆಲ್ ಈಗ ಪ್ರೈಮಾ ಫೇಸಿ ಈಗ ಏನಪ್ಪಾ ಅಂದ್ರೆ ಮುಖ ನೋಟಕ್ಕೆ ಏನಪ್ಪಾ ಅಂತಂದ್ರೆ ಏರ್ಲೈನ್ ಫಾಲ್ಟ್ ಇದೆ. ಇವ್ರು ಏನಪ್ಪಾ ಅಂದ್ರೆ ತಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕ ಒಂದು ಕಾರ್ಪೊರೇಟ್ ಏನಪ್ಪಾ ಅಂದ್ರೆ ಕಲ್ಚರ್ದಲ್ಲಿ ಬಂದು ಶ್ರೀಮಂತರ ಆಗ್ಬೇಕು, ಹಣ ಏನಪ್ಪಾ ಅಂದ್ರೆ ಎಷ್ಟಾಗ್ತದೆ ಅಷ್ಟು ದುಡಿಬೇಕು ಅಂತಕೊಂಡು ಅವ್ರು ಹೇಳಿದ್ರಲ್ಲ ಸುದರ್ಶನ್ ಸಾಹೇಬ್ರು. ಅವ್ರು ಇಂಡಿಗೋ ಇದೇನಪ್ಪಾ ಅಂದ್ರೆ ಒಂದು 5 ಏರ್ಕ್ರಾಫ್ಟ್ ನಿಂದ ಸ್ಟಾರ್ಟ್ ಮಾಡಿ ಈಗ ಏನಂತಂದ್ರೆ ಈಗ ಇಂಡಿಗೋ ಫ್ಲೀಟ್ ದಲ್ಲಿ 320 ಏರ್ಕ್ರಾಫ್ಟ್ ಇದೆ. ಹೌದು, 300 ಏರ್ಕ್ರಾಫ್ಟ್ಸ್ ಇದೆ. ಒಂದು 10 ಫ್ಲೈಟ್ಸ್ ಇದಪ್ಪ ಅಂದ್ರೆ 10 ಫ್ಲೈಟ್ಸ್ ಗೆ ಒಂದು 10 ಫ್ಲೈಟ್ ಕ್ಯಾಪ್ಟನ್ಸ್ ಬೇಕು, 10 ಫಸ್ಟ್ ಆಫೀಸರ್ಸ್ ಬೇಕು. ಇದಲ್ಲದೆ ಏನಪ್ಪಾ ಅಂದ್ರೆ 20% ಸ್ಪೇರ್ ಪೈಲಟ್ಸ್ ಬೇಕು. ಈಗ ಪೈಲಟ್ ಗಳ ಕೊರತೆ, ಈಗ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಪೈಲಟ್ ಗಳ ಕೊರತೆ. ನಾವು ಕೆಲವೊಂದು ಓಲ್ಡ್ ಪೈಲಟ್ಸ್ ಬೈಟ್ಸ್ ಅನ್ನು ನೋಡಿವಿ. ಅದು ಏನಂತಂದ್ರೆ ಇದು ಪೈಲಟ್ ಗಳಿಂದ ಏನು ಪ್ರಾಬ್ಲಮ್ ಇಲ್ಲ, ಯಾರು ಏನಪ್ಪಾ ಅಂದ್ರೆ ಪೈಲಟ್ ಗಳು ಇದು ಮಾಡಿಲ್ಲ. ಒಮ್ಮಿದೊಮ್ಗೆ ಇಷ್ಟೆಲ್ಲ ಕ್ಯಾನ್ಸಲೇಷನ್ ಆಗ್ಬೇಕು. ಅದು ಡಿಫ್ರೆಂಟ್ ಏರ್ಪೋರ್ಟ್ಸ್ ಅಲ್ಲಿ ಏನ್ ತರ ಗಲಾಟೆ ಆಗ್ತಾ ಇದೆ, ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಏನಪ್ಪಾ ಅಂದ್ರೆ DGCA ಇದು FDTL ಪಾಲಿಸಿ ಏನು ಫ್ರೇಮ್ ಮಾಡಿದ ನಂತರ ನಿಮ್ಗೆ ಅಡಿಕ್ವೇಟ್ ನೋಟಿಸ್ ಇತ್ತು ನಿಮ್ಗೆ ಅದಕ್ಕೆ. ಆದ್ರೆ ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಡಿಕ್ವೇಟ್ ನೋಟಿಸ್ ಇತ್ತು ಬಿಟ್ವೀನ್ ಏರ್ಲೈನ್ಸ್ ಅಂಡ್ DGCA ಆರ್ ಸಿವಿಲೇಷನ್ ಮಿನಿಸ್ಟ್ರಿ. ಇದನ್ನೆಲ್ಲ ಕುಂತು ಚಾಕ್ಔಟ್ ಮಾಡ್ಬೇಕಾಗಿತ್ತು. ಇದು ಯಾವ ಆರ್ಗನೈಸೇಷನ್ ಇದಕ್ಕೇನಪ್ಪ ಅಂದ್ರೆ ಆರ್ಮ್ ಟೆಸ್ಟ್ ಮಾಡಾಕತ್ತಾರ ಗೊತ್ತಾಗಿಲ್ಲ ನನಗಂತೂ. ಏನದೊಂದು ದೊಡ್ಡ ಗೇಮ್ ಸಲುವಾಗಿ ತಯಾರು ನಡೀತದೆ ಏನಂತಕೊಂಡು. ಏನೋ 1-2 ಫ್ಲೈಟ್ಸ್ ಡಿವೇಟ್ ಅದು ಕ್ಯಾನ್ಸಲ್ ಇದಾದು ಅಂತಂದ್ರೆ ಇಂಡಿಗೋ ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಏನಪ್ಪ ಅಂತಂದ್ರೆ 63% ಇಂಡಿಯನ್ ಸ್ಪೇಸ್ ಅಲ್ಲಿ ಇರೋದು ಇಂಡಿಗೋ ಏರ್ಕ್ರಾಫ್ಟ್ಸ್ ಮತ್ತು 80% ಪಂಕ್ಚುಯಾಲಿಟಿ ಮೇಂಟೈನ್ ಮಾಡೋದು ಇಂಡಿಗೋ. ಅಂತ ರೆಪ್ಯೂಟೆಡ್ ಏರ್ಕ್ರಾಫ್ಟ್ ಒಮ್ಮಿದೊಮ್ಮೆ ಇಷ್ಟು ಕ್ಯಾನ್ಸಲೇಷನ್ ಆಗ್ಬೇಕು. ಇದಾಗ್ಬೇಕಂತಂದ್ರೆ ಕೇವಲ ನವೆಂಬರ್ದಲ್ಲಿ ಗ್ರಾಜುವಲಿ ಓವರ್ ಆಲ್ ನವೆಂಬರ್ ಪೀರಿಯಡ್ ದಲ್ಲಿ ನೋಡಿದ್ರೆ 1200 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಸೊ ಇದು ಇನ್ನು ಮುಂದೆ ನೋಡ್ಬೇಕು. ಇದು DGCA ಜೊತೆಗೆ ಅವ್ರಿಗೆ ಮೀಟಿಂಗ್ ಮಾಡ್ತೀವಿ ನಾವು. ಏನಪ್ಪಾ ಅಂದ್ರೆ 48 hours ಅಲ್ಲಿ ಇದನ್ನ ಸೆಟ್ರೇಟ್ ಮಾಡ್ತೀವಿ ಅಂತಂದ್ರೆ 48 hours ಅಲ್ಲಿ ಸೆಟ್ರೇಟ್ ಮಾಡ್ತಕ್ಕಂತ ಇದು ಪ್ರಾಬ್ಲಮೇ ಅಲ್ಲ. ಅಟ್ಲೀಸ್ಟ್ ಇದೆಲ್ಲ ನಾರ್ಮಲ್ಸಿ ಬರ್ಬೇಕಂದ್ರೆ ಮಿನಿಮಮ್ 3 to 4 weeks ಇತ್ತು. ಅವ್ರ ಪೈಲಟ್ಸ್ ಇದ್ದಾರ, ಅವ್ರಿಗೆ ಚೆನ್ನಾಗಿ ಗೊತ್ತು. ಏನಂತಂದ್ರೆ ಇದು ಸುಮ್ಮನೆ 48 hours ಅಂದ್ರೆ ಜನರಿಗೆ ಏನಪ್ಪಾ ಅಂತಂದ್ರೆ ಸುಮ್ಮನೆ ಕಾನ್ಫಿಡೆನ್ಸ್ ತೋರ್ಸೋದಕ್ಕೆ ಹೇಳ್ತಿದ್ದಾರೆ. ಇದು 48 hours ಅಲ್ಲಿ ರಿಕವರ್ ಆಗ್ತಕ್ಕಂತ ಪ್ರಾಬ್ಲಮ್ ಅಲ್ಲ, ಇದು ದೊಡ್ಡ ಫಿಯಾಸ್ಕೋ. ಇದು ಇಟ್ ವಿಲ್ ಟೇಕ್ ಅಟ್ ಮಿನಿಮಮ್
ಎಷ್ಟು ಏನಪ್ಪ ಅಂದ್ರೆ ಬಹಳ ಸ್ಪೀಡ್ದಲ್ಲಿ ನೀವು ಅದನ್ನ ರಿಸ್ಟೋರ್ ಮಾಡ್ಬೇಕಂತಂದ್ರೂ ಮಿನಿಮಮ್ 3 to 4 weeks ಇದು ರಿಸ್ಟೋರ್ ಆಗಕ್ ಬೇಕು ಆಲ್. ಸೊ ಇದು ಏನಪ್ಪ ಅಂದ್ರ ಮ್ಯಾನ್ ಪವರ್, ಇದು DGCA ಅದ FDTL ಏನ್ ಮಾಡಿದಾರಲ್ಲ, ಇದು ಫ್ಲೈಟ್ ಸೇಫ್ಟಿ, ಪೈಲಟ್ಸ್ ಫಟಿಗ್ ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ದಾರೆ ಅವರು. ಇವ್ರು ಏನ್ ಮಾಡ್ಬೇಕು, ಇಂಡಿಗೋ ಏರ್ಲೈನ್ಸ್ ದವರು ಜಾಸ್ತಿ ಕ್ರೂನ ಹೈರ್ ಮಾಡ್ಬೇಕು, ಜಾಸ್ತಿ ಪೈಲಟ್ಸ್ ನ ಹೈರ್ ಮಾಡಬೇಕು. ಇದು ಬರೀ ಪೈಲಟ್ಸ್ ಅಷ್ಟೇ ಅಲ್ಲ, ಪೈಲಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಲ್ಲದೆ ಅದರ ಪ್ರಪೋರ್ಷನೇಟ್ಲಿ ಗ್ರೌಂಡ್ ಕ್ರೂ ಆಯ್ತು, ಎಲ್ಲ ಇದೇನಪ್ಪ ಅಂದ್ರೆ ಇಂಜಿನಿಯರ್ಸ್ ಆಯ್ತು, ಎಲ್ಲ ಏನಪ್ಪ ಅಂದ್ರೆ ಇದು ಒಂದು ಏರ್ಕ್ರಾಫ್ಟ್ ಇನ್ಕ್ರೀಸ್ ಆಯ್ತಪ್ಪ ಅದ್ರ ಜೊತೆಗೆ ಎಷ್ಟೋ ಜನ ಇನ್ಕ್ರೀಸ್ ಆಗ್ತಾರೆ. ಸೊ ಅದೆಲ್ಲ ಮ್ಯಾನ್ ಪವರ್ ಇರ್ಲಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ಲೋಡ್ ಅಂತ ಬಿದ್ದು ಬೀಳ್ತದೆ. ಈಗ ಲಾಂಗ್ ಕ್ಯೂಸ್ ಇದ್ದಪ್ಪ ಅಂತಂದ್ರೆ ಕಂಪಲ್ಸರ್ಲಿ ಅಲ್ಲೆಲ್ಲ ಕೌಂಟರ್ದಲ್ಲಿ ಕುಂತರು ದೇ ಹ್ಯಾವ್ ಟು ಡೂ ಎಕ್ಸ್ಟೆಂಡೆಡ್ ಅವರ್ಸ್. ಸೊ ಇದು ಏನಪ್ಪಾ ಅಂದ್ರೆ ಮ್ಯಾನ್ ಪವರ್ ಕಡಿಮೆ ರೆಕ್ರೂಟ್ಮೆಂಟ್ ಮಾಡಿ ತಮ್ಮ ಸ್ಯಾಲರಿ ಅದೆಲ್ಲ ಏನಪ್ಪಾ ಅಂದ್ರೆ ಕಡಿಮೆ ಮಾಡ್ಲೇಬೇಕಂತ ಮ್ಯಾನ್ ಪವರ್ ಕಡಿಮೆ ರೆಕ್ರೂಟ್ಮೆಂಟ್ ಸಡನ್ಲಿ ಕ್ಯಾನ್ಸಲ್ ಮಾಡಿರೋದ್ರಿಂದ ಅಂದ್ರೆ ಅವರು ಹಾಜರಾತಿ ಆಗಿಲ್ಲ ಅನ್ನೋದ್ ಕಾರಣಕ್ಕಾಗಿ ಹಿಂಗಾಗಿರಬಹುದಾ? ಕೆಲಸಕ್ಕೆ ಹಾಜರಾತಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ. ಸಿ ಆಲ್ ಆಫ್ ಅ ಸಡನ್ ಹೆಂಗಾಗ್ತದೆ, ಈ ಪೈಲಟ್ಸ್ ಸ್ಟ್ರೈಕ್ ಮಾಡಿದ್ದಾರೆ ಇಲ್ಲ ಇದು. ಈಗ ನಮ್ಗೆ ಏನಪ್ಪಾ ಅಂದ್ರೆ ಕೂಡ ಮನವಿ ಮಾಡಿದೆ ಸರ್. ಪೈಲಟ್ ಒಕ್ಕೂಟ ಏನು ಮನವಿ ಮಾಡಿದೆ ಅಂತಾರೆ, DGCA ಮಾಡಿರ್ತಕ್ಕಂಥದ್ದನ್ನ ನೀವು ಒಪ್ಪ್ರಿ, ಏರ್ಲೈನ್ಸ್ ಅವ್ರು ಒಪ್ಪ್ರಿ ಅಂತಕೊಂಡು. ಈಗ ಫಸ್ಟ್ ಫೇಸ್ ಆಫ್ FDTL ಏನಪ್ಪಾ ಅಂದ್ರೆ ನಿಯಮ ಜಾರಿಗೆ ಬಂದದ್ದು 1 July. 1 July ಹೋಯ್ತು. ಸೆಕೆಂಡ್ ಫೇಸ್ ಇಂಪ್ಲಿಮೆಂಟ್ ಆಗೋದು 1 November ಆಯ್ತು. 1 November ತಂದ ಕೂಡಲೇ ಇದು ಒಂದು ಏನಪ್ಪಾ ಅಂತಂದ್ರೆ ನಾರ್ಮಲ್ ಅಪರೇಷನ್ ಒಂದು ಏನಪ್ಪಾ ಒಂದು 2 ಫ್ಲೈಟ್ ಕ್ಯಾನ್ಸಲ್ ಅದು ಪರವಾಗಿಲ್ಲ. ಈಗ ಒಮ್ಮೆ ನಮಗೆ ಇಷ್ಟು ಫ್ಲೈಟ್ಸ್ ಕ್ಯಾನ್ಸಲ್ ಆದಪ್ಪ ಅಂದ್ರೆ, ಈಗ ಒಂದು ಫ್ಲೈಟ್ ಅಂತಂದ್ರೆ ಡೋಂಟ್ ಕನ್ಸಿಡರ್ ದಟ್ ಓನ್ಲಿ 1 ಏರ್ಕ್ರಾಫ್ಟ್ ಕ್ಯಾನ್ಸಲ್ ಆಯ್ತು ಅಂತಕೊಂಡು. ಈಗ ಬೆಂಗಳೂರು ಟು ಮುಂಬೈ ಇತ್ತಪ್ಪ ಅಂದ್ರೆ ಅದೇ ಏರ್ಕ್ರಾಫ್ಟ್ ಮುಂಬೈ ಟು ಅಹಮದಾಬಾದ್ ಆಗ್ತದೆ, ಅದು ಅಹಮದಾಬಾದ್ ಕಲ್ಕಟ್ಟಾಗ ಆಗ್ತದೆ, ಕಲ್ಕಟ್ಟ ಚೆನ್ನೈಗೆ ಆಗ್ತದೆ. ದಟ್ ಮೀನ್ಸ್ ಒಂದು ಫ್ಲೈಟ್ ಒಂದು ಏರ್ಕ್ರಾಫ್ಟ್ ಏನಾದ್ರೂ ಮಿಸ್ಸಿಂಗ್ ಇತ್ತು ಅಥವಾ ಅದು ಆಪರೇಷನಲ್ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 4 to 5 ಫ್ಲೈಟ್ಸ್ ಇನ್ ಸಕ್ಸೆಷನ್ ಅಷ್ಟು ಜನರು ಎಫೆಕ್ಟ್ ಆಗ್ತಾರೆ. ಹೌದು, ಎಸ್ ಸರ್, ಬರ್ತೀನಿ ಸರ್. ಸಂದೀಪ್ ಅವರೇ, ಈ ರೀತಿಯ ಸಮಸ್ಯೆ ನೋಡಿದ್ರೆ ಪ್ರಯಾಣಿಕರು ಅಲ್ಲಿರುವಂಥ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ಬುಕ್ಕಿಂಗ್ ಪ್ರೊಸೆಸ್ ಯಾವ ರೀತಿಯಾಗಿ ಇರುತ್ತೆ? ಮೊದಲೇ ಇನ್ಫಾರ್ಮೇಷನ್ ಇರೋದಿಲ್ವಾ ಅಥವಾ ಹೇಗೆ ಸರ್? ಯೂಶಲಿ ಇಂಡಿಗೋ ಈಸ್ ಒನ್ ಆಫ್ ದಿ ಏನದು ಟಾಪ್ ರೇಟೆಡ್ ಏರ್ಲೈನ್ಸ್ ಆಗಿತ್ತು. ಓಕೆ, ಇವಾಗಲೂ ಇನ್ ಫ್ಯೂಚರ್ ತಗೊಂಬರ್ತಾರೆ ಅಂತ ಒಂದು ಮನದಾಳದ ಮಾತು. ಬಟ್ ಆದರೆ ಈಗಿರೋ ಪರಿಸ್ಥಿತಿ ಹೇಗಿದೆ ಅಂತಂದರೆ ಏನದು ಅಲ್ಲಿ ಡ್ರೈವರ್ ಏನದು ಪೈಲಟ್ಸ್ ಯಾರಿದಾರಲ್ಲ, ಪೈಲಟ್ಸ್ ರಿಪೋರ್ಟ್ ಆಗಿದಾರಾ ಇಲ್ವಾ, ಇಲ್ಲ ಟೆಕ್ನಿಕಲ್ ಇಶ್ಯೂಸ್ ಇಂದ ಇದಾಗಿದೆಯಾ? ನಮಗೆ ಡೇ ಟು ಡೇ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ, ಈ ರೀಸನ್ಸ್ ಇಂದ ಕ್ಯಾನ್ಸಲೇಷನ್ಸ್ ಆಗಿದೆ. ಒಂದು ನೋಟಿಫಿಕೇಶನ್ ಬರುತ್ತೆ ಕ್ಲೈಮೇಟ್ ಇಶ್ಯೂಸ್ ಅಂತ, ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ ಆಪರೇಷನಲ್ ಇಶ್ಯೂಸ್ ಅಂತ, ಇನ್ನೊಂದು ನೋಟಿಫಿಕೇಶನ್ ಬರುತ್ತೆ ಫಾರ್ ಸಮ್ ಅದರ್ ರೀಸನ್ಸ್. ಆಯ್ತಾ? ಸೊ ಪೋಸ್ಟ್ಪೋನ್ ಮಾಡಬೇಕು ಅಂತಂದ್ರೂ ಆಪ್ಷನ್ ಇಲ್ಲ, ಏನದು ಪ್ರಿಪೋನ್ ಮಾಡಬೇಕು ಅಂತಂದ್ರೂ ಆಪ್ಷನ್ ಇಲ್ಲ, ಕ್ಯಾನ್ಸಲ್ ಇವಾಗ ನಾವು ಡೈರೆಕ್ಟ್ ಆಗಿ ಮಾಡಬೇಕು ಅಂತಂದ್ರು. ಇದು ಬುಕಿಂಗ್ ಆದ್ಮೇಲೆ ಯಾವಾಗ ಈ ರೀತಿ ಮೆಸೇಜ್ ಬರ್ತಾ ಇದ್ದು? ಬುಕಿಂಗ್ ಆದ್ಮೇಲೆ ಇವಾಗ ಎಕ್ಸಾಂಪಲ್ ಈಗಲೂ ಒಂದು ಜಸ್ಟ್ ಮೆಸೇಜ್ ಬಂತು ಬೇರೆ ಆಪರೇಟರ್ ಕಡೆಯಿಂದ, ಲೈಕ್ ಈ ತರ ಇದಾಗಿದೆ, 1 hour ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೇಮ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಪ್ರೋಸೆಸ್. ಬಟ್ ಈಗ ಏನಾಗ್ತದೆ, ಫ್ರಮ್ ಲಾಸ್ಟ್ 3 days ಇಂದ ಎಸ್ಪೆಷಲಿ ವಿತ್ ಇಂಡಿಗೋ ಯಾವುದೇ ತರ ನೋಟಿಫಿಕೇಶನ್ ಬರ್ತಿಲ್ಲ. ಇನ್ನೊಂದೇನು ಅಂದ್ರೆ ಅಲ್ಲಿ ಗ್ರೌಂಡ್ ಸ್ಟಾಫ್ ಅಂತ ಇರ್ತಾರಲ್ಲ, 6E ಗ್ರೌಂಡ್ ಸ್ಟಾಫ್ ಅಂತ ಏನ್ ಕರೀತಾರೆ, ಅವರು ಅಲ್ಲಿ ನೋಟಿಫೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ತರ 2 hours ಡಿಲೇ ಅಂದ್ರೆ 2 hours ಅಲ್ಲಿ 3 hours ಅಂದ್ರೆ 3 hours ಅಂತ. ನೆನ್ನೆ ಒನ್ ಆಫ್ ದಿ ನನ್ನ ಕ್ಲೈಂಟ್ ಒಬ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ಇವತ್ತು ಸಂಜೆ ಮದುವೆ, ಬೆಳಿಗ್ಗೆವರೆಗೂ 2 hour ಫ್ಲೈಟ್ ಸ್ಕೆಡ್ಯೂಲ್ ಮಾಡ್ತೀವಿ ಅಂತಾನೆ ಹೇಳ್ತಿದ್ದಾರೆ. ಆಯ್ತಾ? ಸೊ 11 ಗಂಟೆಗೆ ನನ್ನ ಹತ್ರ ಲಾಸ್ಟ್ ಕಾಲ್ ಮಾತಾಡಿದ್ರು. ಸಂಜೆ ಮದುವೆ ಎತ್ಕೊಂಡು ಬೆಳಿಗ್ಗೆವರೆಗೂ ಈ ತರ ಆಗಿದೆ ಅಂತಂದಾಗ ಒಬ್ಬ ಪ್ರಯಾಣಿಕನ ಇದು ಆತಂಕ ಹೆಂಗಿರುತ್ತೆ, ಅವನ್ನ ಎಮೋಷನ್, ಮದುವೆ ಅನ್ನೋದು ಯಾರಿಗಾದ್ರೂ ತುಂಬಾ ಎಮೋಷನ್ ಮಾತಿರುತ್ತೆ. ಸೊ ಮದುವೆಗೇನೆ ಈ ತರ ಆದಾಗ ಅವನ್ ಸೊ ಕರೆಕ್ಟ್ ಗೊತ್ತಾಯ್ತು. ಅಂದ್ರೆ ಮದುವೆ ಎಲ್ಲಿತ್ತು? ಕೋಲ್ಕತ್ತಾ. ಬ್ಯಾಂಗ್ಳೂರಿಂದ ನಿನ್ನೆ ಅವರು ಟ್ರಾವೆಲ್ ಮಾಡಬೇಕಾಗಿತ್ತು. ಈ ರೀತಿಯ ಸಮಸ್ಯೆ. ಎಸ್ ಸರ್, ಸುದರ್ಶನ್ ಸರ್, ಅಂದರೆ ಈ ಪ್ರಯಾಣಿಕರ ಕೋಪಕ್ಕೆ ಕಾರಣ ಆಗಿದ್ದು ಅವರ ಕಮ್ಯುನಿಕೇಶನ್ ಸರಿ ಇಲ್ಲದೆ ಇರೋದಾ? ಹೌದು, ಖಂಡಿತ.
ಇಲ್ಲಿ ಏನಾಗ್ತಿದೆ ಅಂದ್ರೆ ನೋಡಿ, ಒಂದು ಪೈಲಟ್ ಮತ್ತು ಕ್ಯಾಬಿನ್ ಕ್ರೂಗಳ ವಿಭಾಗ ಏನಿದೆ ಅದನ್ನ ಆಪರೇಷನ್ಸ್ ಡಿವಿಷನ್ ಅಂತ ಕರಿತೀವಿ. ಇನ್ನೊಂದು ಕಮರ್ಷಿಯಲ್, ಈ ಟಿಕೆಟಿಂಗ್ ಮತ್ತೆ ಅದರ ಇಂಟಿಮೇಷನ್ ಕೊಡೋದು, ಅದನ್ನ ಕಮರ್ಷಿಯಲ್ ಅಂತ. ಸೆಕ್ಯೂರಿಟಿ ಅಂತೇಳಿ ಸೆಕ್ಯೂರಿಟಿ ಸ್ಟಾಫ್ ಇರುತ್ತೆ. ಸೊ ಇಲ್ಲಿ ಯಾವಾಗ ಇವರು ಅವರವರೇ ಕಂಪಾರ್ಟ್ಮೆಂಟಲೈಸ್ ಆಗಿ ಕಾರ್ಯನಿರ್ವಹಿಸಕ್ ಶುರು ಮಾಡ್ತಾರೋ ಆವಾಗ ಇಲ್ಲಿ ಒಗ್ಗಟ್ಟಿರೋದು ಏನೋ ಬೆರುಕು ಬಂದ್ಬಿಡುತ್ತೆ. ಸೊ ಇದನ್ನ ಸರಿಪಡಿಸೋದು ಹೇಗೆ ಅಂದ್ರೆ ನೋಡಿ, ನಾನು ಈ ವಿಷಯವನ್ನ ಹೇಳ್ಬೇಕೋ ಬೇಡವೋ ಪಬ್ಲಿಕ್ ಒಂದು ಮಾಧ್ಯಮದಲ್ಲಿ ಅಂತ, ಏವಿಯೇಷನ್ ಸೆಕ್ಟರ್ ವೈಮಾನಿಕ ಕ್ಷೇತ್ರದಲ್ಲಿ ಪ್ರೊಫೆಷನಲಿಸಂ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, DGCA ಏನು, DGCA ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂದ್ರೆ ಇವರು ಮುಖ್ಯಸ್ಥ, ವೈಮಾನಿಕ ಕ್ಷೇತ್ರಕ್ಕೆ ಮುಖ್ಯಸ್ಥ. ಇವ್ರು ಯಾರು ಗೊತ್ತಾ? ಇವರು IAS ಬಾಬು ಫ್ರಮ್ ಕೃಷಿ ಮತ್ತು ರೈತ ಕಲ್ಯಾಣ ವಿಭಾಗದಿಂದ ಬಂದವರು. ಇವರಿಗೆ ಏವಿಯೇಷನ್ ನ ಬ್ಯಾಕ್ ಸೈಡ್ ಗೊತ್ತಿಲ್ಲ. Look at the tragedy. Look at the tragedy. ಈ ಏವಿಯೇಷನ್ ಮಿನಿಸ್ಟರ್ ಗೊತ್ತಿರಲಿಲ್ಲ ಇವನ್ ಯಾವ ಮನುಷ್ಯ ಅಂತ. ಸೊ ಏವಿಯೇಷನ್ ಮಿನಿಸ್ಟರ್ ಶುಡ್ ಹ್ಯಾವ್ ಟೇಕನ್ ದ ಡಿಸಿಷನ್ ಹೂ ಶುಡ್ ಬಿ DGCA. ಇದು ಒಂದು ಜೋಕ. ಈಗ ನಮ್ಮ ಪ್ರಯಾಣಿಕರು ನೋಡಿದ್ರೆ ನಮಗೆ ನಿಜವಾಗ್ಲೂ ಐ ರಿಯಲಿ ಗೆಟ್ ಡಿಸ್ಟರ್ಬ್ಡ್ ಬಿಕಾಸ್ ಐ ನೆವರ್ ಸೀನ್ ಎನಿ. ನಿಜ ಸರ್. ಯಾಕೆ ಅಂತ ಹೇಳಿದ್ರೆ, ಈಗ ಹೇಳಿದ್ರು ಸಂದೀಪ್ ಅವರು ಹೇಳಿದ್ರು, ಮದುವೆ ಇತ್ತಂತೆ, ಮದುವೆ ಮುಗಿಸಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಇದ್ದಾಗಲೇ ಮಾತ್ರ ವಿಮಾನದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆಗುತ್ತೆ, ಅಂದರೆ ನಾವು ಬೇಗ ತಲುಪ್ತೀವಿ ಅಂತೇಳಿ. ಸೊ ಇದೆಲ್ಲ ನೋಡ್ತಾ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಬಟ್ ಕೊಡ್ತಾ ಇರೋಂಥ ಕಾರಣ ನೋಡಿದ್ರೆ ಇನ್ನೂ ಕೂಡ ಅದು ವಿಪರೀತವಾಗಿ ಕೋಪ ಬರುವಂಥದ್ದು ಈ ಸಂಸ್ಥೆ ಮೇಲೆ. ಸರ್ ವಾಪಸ್ ಬರ್ತೀನಿ ವೆಂಕಟೇಶ್ ಸರ್. ಮತ್ತು ಈಗ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಲಾಗ್ತಾ, ಅಂದರೆ ಪೈಲಟ್ಗಳ ಕೊರತೆ ಇದೆ ಅಂತ. ಹಾಗಾದರೆ ಈ ಸಂಸ್ಥೆ ಕಷ್ಟವನ್ನು ಅನುಭವಿಸ್ತಾ ಇದೆಯಾ, ಲಾಸಲ್ಲಿ ಇದೆಯಾ? ವೆಂಕಟೇಶ್ ಸರ್, ಈಗ ಈ ರೀತಿಯ ಪೈಲಟ್ಗಳ ಸಮಸ್ಯೆ ಇರೋದು, ಅವಧಿಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡ್ತಾ ಇರೋಂಥ ನೋಡ್ತಾ ಇದ್ರೆ, ಇದು ಸುರಕ್ಷತೆಗೆ ಎಷ್ಟು ಡೇಂಜರ್ ಅಂತೇಳಿ, ಈ ವಿಮಾನ ಸುರಕ್ಷತೆಗೆ ಎಷ್ಟು ಡೇಂಜರ್ ಆಗಬಹುದು ಅಂತ? ಎಷ್ಟೊಂದು ಪ್ರಶ್ನೆ ಅಲ್ಲ, ಕಂಪ್ಲೀಟ್ ಡೇಂಜರ್. ಪೈಲಟ್ ಫಟಿಗ್ ಲೀಡ್ಸ್ ಟು ಹ್ಯೂಮನ್ ಎರರ್. ಈಗ ಏನಪ್ಪಾ ಅಂದ್ರೆ, ಈಗ ಯಾವ್ದೇ ಕ್ರಾಶ್ ಆಗ್ಲಿ, ನಾರ್ಮಲ್ ಸೇಯಿಂಗ್ ಏನಿದೆ ಅಂತಂದ್ರೆ, ಇಫ್ ದ ಪೈಲಟ್ ಇಸ್ ಅಲೈವ್ ಹ್ಯಾಂಗ್ ಹಿಮ್, ಇಫ್ ದ ಪೈಲಟ್ ಇಸ್ ಡೆಡ್ ಬರಿ ಹಿಮ್ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ, ಎಲ್ಲ ಕಂಪ್ಲೀಟ್ ಏನೋ ಫಿಯಾಸ್ಕೋ ಆದ್ರೆ ಅದನ್ನ ಅಲ್ಟಿಮೇಟ್ ಬ್ಲೇಮ್ ಬರೋದೇ ಪೈಲಟ್ ದಲ್ಲಿ. ಅದ್ರ ಸಲುವಾಗಿ ಈ DGCA ಈಗ ಇತ್ತೀಚೆಗೆ ಈ FDTL ರೂಲ್ಸ್ ಮಾಡಿದ್ರಲ್ಲಿ ಅವ್ರು ಏನ್ ಮಾಡಿದ್ರು, ಈಗ ಏನೇನು ಚೇಂಜಸ್ ಆಗಿದ್ದು ಅಂತಂದ್ರೆ, ಈಗ ಮಿನಿಮಮ್ 48 hours ರೆಸ್ಟ್ ಬೇಕು ವಿತ್ ಇನ್ 1 week. ಆಮೇಲೆ ಏನಪ್ಪಾ ಅಂದ್ರೆ ನೈಟ್ ಫ್ಲೈಟ್ಸ್ ಅಂತಂದ್ರೆ ಮಿಡ್ ನೈಟ್ 12 o'clock ದಿಂದ 6 o'clock ವರೆಗೆ ಏನು ನೈಟ್ ಲ್ಯಾಂಡಿಂಗ್ಸ್ ಅಂತ ಏನಿರ್ತಾವಲ್ಲ, ನಾಟ್ ಮೋರ್ ದನ್ 2. ಈಗ ಮೊದಲು 6 ಲ್ಯಾಂಡಿಂಗ್ಸ್ ಇರ್ತದ್ದು, ಈಗ ನಾಟ್ ಮೋರ್ ದನ್ 2 ಅಂತ ಬಂತು. ಆಮೇಲೆ ಅವ್ರಿಗೆ ರೆಸ್ಟ್ ಬೇಕು. ಅದ್ರ ಜೊತೆಗೆ ಏನಂತಂದ್ರೆ ರೆಕ್ರೂಟ್ಮೆಂಟ್ ಪ್ಲಸ್ ಟ್ರೈನಿಂಗ್. ಈಗ ಏನಂತಂದ್ರೆ 1 aircraft ಗೆ 22 ರೇಷಿಯೋದಲ್ಲಿ ಏನು ಮ್ಯಾನ್ ಪವರ್ ಬೇಕು ನಿಮ್ಗೆ, ಪೈಲಟ್ಸ್ ಆಗ್ಲಿ ಇದಾಗ್ಲಿ. ಅದೇ ತರ ಏನಪ್ಪಾ ಅಂದ್ರೆ ಇಲ್ಲಿ ಆಬ್ವಿಯಸ್ಲಿ ಕಾಣಿಸೋದು ಏನಪ್ಪಾ ಅಂದ್ರೆ ಮ್ಯಾನ್ ಪವರ್ ಕ್ರಂಚ್ ಕಾಣಿಸ್ತಾ ಇದೆ, ಮ್ಯಾನ್ ಪವರ್ ಕಡಿಮೆ ಕಾಣಿಸ್ತಾ ಇದೆ. ಸೊ ಪ್ರೆಷರ್ ಎಲ್ಲದರ ಮೇಲೆ ಬೀಳ್ತಾ ಇದೆ. ಈಗ ಒಬ್ಬರಿಗೆ 8 hours ಕೆಲಸ ಮಾಡೋನು ಅವ್ರಿಗೆ 10 to 12 hours ಎಕ್ಸ್ಟೆಂಡ್ ಮಾಡಿದ್ರೆ ನ್ಯಾಚುರಲಿ ಫಸ್ಟ್ಲಿ ಡಿಸೆಂಟ್ರೆಸ್ಟೆಡ್ ಆಗ್ತಾರೆ. ಸೆಕೆಂಡ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಟೈರ್ಡ್ನೆಸ್ ಇರ್ತದೆ. ಸೊ ಪೈಲಟ್ ಏನಪ್ಪಾ ಅಂದ್ರೆ ಎಲ್ಲರದ್ದು 150 ಪ್ಯಾಸೆಂಜರ್ಸ್ ಪ್ರಾಣ ಅವ್ರ ಕೈಯಲ್ಲಿ ಇರ್ತದೆ. ಪೈಲಟ್ಸ್ ರೆಸ್ಟ್, ಪೈಲಟ್ಸ್ ಫಟಿಗ್, ಪೈಲಟ್ಸ್ ಏನಪ್ಪಾ ಅಂದ್ರೆ ಅವೆಲ್ಲ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಅದರ್ವೈಸ್ ಇದು ಒಂದು ಏವಿಯೇಷನ್ಗೆ ಡೇಂಜರ್ ಅದು. ಮತ್ತೆ ಈಗ ಇಂಡಿಗೋ ಏನ್ ಮಾಡಿದ್ದಾರೆ, ವಿಂಟರ್ ಫ್ಲೈಟ್ ಶೆಡ್ಯೂಲ್ ದಲ್ಲಿ ಅವರು 6% ನಾವು ಹೆಚ್ಚಿಗೆ ಫ್ಲೈ ಮಾಡ್ತೀವಿ ಅಂತ ಸ್ಯಾಂಕ್ಷನ್ ತಗೊಂಡಿದ್ದಾರೆ DGCA ದಿಂದ.
ನಾವು 6% ಎಕ್ಸ್ಟ್ರಾ ಫ್ಲೈಟ್ ನೀವು ಆಪರೇಟ್ ಮಾಡ್ತೀರಂತಂದ್ರೆ ಅದರ ಪ್ರಪೋರ್ಷನೇಟ್ ನಿಮ್ಮ ಹತ್ರ ಮ್ಯಾನ್ ಪವರ್ ಇದೆಯೋ, ಪೈಲಟ್ಸ್ ಇದ್ದಾರೋ, ಫ್ಲೈಟ್ ಕ್ಯಾಪ್ಟನ್ಸ್ ಇದ್ದಾರೋ, ಫಸ್ಟ್ ಆಫೀಸರ್ಸ್ ಇದ್ದಾರೋ, ಗ್ರೌಂಡ್ ಕ್ರೂ ಇದ್ದಾರೋ, ನಿಮ್ ಫೆಸಿಲಿಟಿ ಲಾಜಿಸ್ಟಿಕ್ ಫೆಸಿಲಿಟೀಸ್ ಇದೆಯೋ ಇಲ್ಲೋ, ಸುಮ್ಮನೆ ಬಿಸ್ನೆಸ್ ಮಾಡಬೇಕು, ಹಣ ಗಳಿಸ್ಬೇಕಂತಕೊಂಡು ನೀವೆಲ್ಲ ಸ್ಯಾಂಕ್ಷನ್ ತಗೊಂಡು ಬುಕಿಂಗ್ಸ್ ಮಾಡ್ತಾ ಇದ್ದೀರಿ. ಈ ತರ ಏನಪ್ಪಾ ಅಂದ್ರೆ ಬುಕಿಂಗ್ಸ್ ಎಲ್ಲ ಈಗ ಬುಕಿಂಗ್ ಮಾಡಿದವರಿಗೆ ಈಗ ಬುಕಿಂಗ್ ವಾಪಸ್ ಕೊಡ್ತು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದ ಫೇವರ್ ದೇ ಆರ್ ಡೂಯಿಂಗ್ ಇಟ್, ದೇ ಆರ್ ಸಪೋಸ್ ಟು ಡೂ ಇಟ್. ಬಟ್ ಇನ್ ವಾಟ್ ಟೈಮ್ ದೇ, ಹೌದು ನಾವೇನಪ್ಪ ಅಂತಂದ್ರೆ ಈಗ ಫ್ಲೈಟ್ ಕ್ಯಾನ್ಸಲ್ ಆದ್ರೆ ನಾವು ರಿಫಂಡ್ ಮಾಡ್ತೀವಿ, ಆ ಟೈಪ್ ಈ ಟೈಪ್ ಅಂತ ಹೇಳ್ತಾರಲ್ಲ, ದಟ್ ಇಸ್ ನಾಟ್ ಅ ಫೇವರ್, ದಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಡ್ಯೂಟಿ, ಬೋನಫೈಡ್ ಅಗ್ರಿಮೆಂಟ್ ಅದು. ಅದಲ್ದೆ ಮತ್ತೆ ಏನಾದ್ರೂ ಇನ್ಕನ್ವೀನಿಯನ್ಸ್ ಫೇಸ್ ಮಾಡೋದು ಅದು ಬೇರೆ ಇದು. ಬಟ್ ಇದು ಏನಂತಂದ್ರೆ ಒಂದು ದೊಡ್ಡ ಕಾನ್ಸ್ಪಿರಸಿ ಇರ್ಬೋದನ್ನು ಹೌ ಆಲ್ ಆಫ್ ಅ ಸಡನ್ ಏನಂತಂದ್ರೆ ಇಷ್ಟು 300 ಫ್ಲೈಟ್ಸ್ 400 ಫ್ಲೈಟ್ಸ್ ಈ ಸ್ಕೇಲ್ದಲ್ಲಿ ಕ್ಯಾನ್ಸಲ್ ಆಗ್ಬೇಕು, ಈ ಸ್ಕೇಲ್ದಲ್ಲಿ ಇದು ಆಗ್ಬೇಕಂತಂದ್ರೆ ಏನೋ ಒಂದು ಕೇಳಿ ಬರ್ತದೆ, ಒಂದು ಸಮ್ವೇರ್ GPS ನೇವಿಗೇಷನ್ ಸಿಸ್ಟಮ್ದಲ್ಲಿ ಏನಪ್ಪಾ ಅಂದ್ರೆ ಅಪ್ಗ್ರೇಡ್ ಆಗ್ಬೇಕು, ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬೇಕು. ಯಾಕಂದ್ರೆ GPS ಸಿಸ್ಟಮ್ ಸ್ವಲ್ಪ ಅಂತಕ್ಕೊಂದು ಸುಮ್ಮನೆ ಕೇಳ್ತಿದ್ವಿ ನಾವು. ಸೊ ದಟ್ ಪ್ರೊಸೆಸ್ ಇಸ್ ಆಲ್ಸೋ ದೇ ಇಂಡಿಗೋ ದೇ ದಮ್ಸೆಲ್ಸ್ ಡಿಕ್ಲೇರ್ಡ್ ಏನಂತಂದ್ರೆ ಅದನ್ನು ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ, ಎಲ್ಲ ಆಗಿದೆ ಅಂತಕ್ಕೊಂದು ಇಟ್ ಇಸ್ ಆಸ್ ಫ್ರೆಶ್ ಆಸ್ 30th ನವೆಂಬರ್ ವರೆಗೆ ಎಲ್ಲ ಇದಾಗಿದೆ. ಆಮೇಲೆ ಕೆಲವೊಮ್ಮೆ ಇವ್ರು ಏನಪ್ಪಾ ಅಂದ್ರೆ ವೆದರ್ ಮತ್ತೆ ATC ಅವ್ರ ಮೇಲೆ ಬ್ಲೇಮ್ ಹಾಕ್ತಾರೆ. ಈಗ ಏನಂತಂದ್ರೆ ಈಗ ಒಬ್ರಿಗೊಬ್ರಿಗೆ ಏನಂತಂದ್ರೆ ದೇ ಡೋಂಟ್ ವಾಂಟ್ ಟು ಕೀಪ್ ದ ಬಾಲ್ ಇನ್ ದರ್ ಕೋರ್ಟ್, ಪಾಸ್ ದ ಬಾಲ್ ಇನ್ ದ ಅದರ್ ಕೋರ್ಟ್ ಅಂತಕ್ಕೊಂದು ಅವ್ರು ಏರ್ ಟ್ರಾಫಿಕ್ ವೆದರ್, ಅರೆ ಬೈ ಲೇ ಲಡಾಖ್ ಅಂತ ಇದರಲ್ಲಿ ಫಾಗ್ ಎಲ್ಲ ವೆದರ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆಪ್ಪ ಅಂದ್ರೆ ಬೆಂಗಳೂರು ಚೆನ್ನೈ ಅದೆಲ್ಲ ನಾರ್ಮಲ್ ಇರಲೇಬೇಕಲ್ಲ. ಸೊ ಇದೆಲ್ಲ ಬೇಸಿಕ್ ಸಿಟೀಸ್ ಏನಾವಲ್ಲ, ವೆದರ್ ಪ್ಯಾಟರ್ನ್ ಇಸ್ ಆಲ್ಮೋಸ್ಟ್ ಸೇಮ್ ಎಕ್ಸೆಪ್ಟ್ ಫಾರ್ ಸೈಕ್ಲೋನ್ ರೀಸನ್ಸ್ ಅಲ್ಲಿ ಏನಂತಂದ್ರೆ ಸ್ವಲ್ಪ ಫ್ಲೈಟ್ ಡಿಲೇ ಆಗ್ತಾವ, ಡಿಸ್ರಪ್ಟ್ ಆಗ್ತಾವ. ಅದರ್ವೈಸ್ ವೆದರ್ ಈಸ್ ನೋ ಕ್ರೈಟೇರಿಯಾ ಫಾರ್ ದಿಸ್, ಸ್ಪೆಷಲಿ ಸದರ್ನ್ ಬೆಲ್ಟ್ ಇದರ್ ಬೆಲ್ಟ್ ಇಲ್ಲೇ ಕ್ಯಾನ್ಸಲ್ ಆಗ್ಬೇಕು. ಸಪೋಸ್ ಇಫ್ ದ ಫ್ಲೈಟ್ ಇಸ್ ಗೋಯಿಂಗ್ ಫ್ರಮ್ ಬೆಂಗಳೂರು ಟು ಅವ್ರು ವೆದರ್ ವಿಂಟರ್ ಇವೆಲ್ಲ ಏನಂತದ ರೀಸನ್ ಕೊಡ್ತದಲ್ಲ, ಅಬ್ಸಲ್ಯೂಟ್ಲಿ ಸುಳ್ಳು ಹೇಳಕತ್ತಾರೆ ಇಂಡಿಗೋ. ಸ್ಪಷ್ಟವಾಗಿ ಇಲ್ಲೇ ಗೊತ್ತಾಗುತ್ತೆ ಸರ್. ಈಗ ಸಮಸ್ಯೆ ಅಂತ ದಿನಕ್ಕೆ ಒಂದು 2300ಕ್ಕಿಂತ ಹೆಚ್ಚು ವಿಮಾನ ಹಾರಾಟ ಮಾಡುತ್ತೆ, ಎಲ್ಲವೂ ಇದಕ್ಕೆ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಅದನ್ನ ತಾಂತ್ರಿಕ ದ್ವೇಷ ಅಂತ ಹೆಂಗೆ ಹೇಳಲಿಕ್ಕೆ ಆಗತ್ತೆ, ಹೆಂಗೆ ನಂಬಲಿಕ್ಕೆ ಆಗತ್ತೆ? ಎಸ್ ಸಂದೀಪ್ ಅವರು, ಈಗ ಬುಕ್ಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಈಗ ಒಂದು ವೇಳೆ ಈ ರೀತಿ ಸಮಸ್ಯೆ ಎದುರಾದಾಗ ಸಹಜವಾಗಿ ಆ ಒಂದು ಸಂಸ್ಥೆ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಬುಕ್ಕಿಂಗ್ ಸಂಖ್ಯೆ ಕಡಿಮೆ ಆಗಬಹುದು ಈ ರೀತಿಯ ತಾಂತ್ರಿಕ ದೋಷ ಸಮಸ್ಯೆ ಏನೋ ಒಂದು ಕಾರಣ ಕೊಡುವಾಗ, ಪ್ರಯಾಣಿಕರ ಸಮಸ್ಯೆ ಕಡಿಮೆ. ಸೊ ಯಾರಾದರೂ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದಾರೆ ಅಂತಂದರೆ, ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದಾರೆ ಅಂದರೆ ಬರೀ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗ್ತಾ ಇದಾರೆ ಅಂದ್ಬಿಟ್ಟಂದರೆ ಜಸ್ಟ್ ಫಾರ್ ಸೇಕ್ ಆಫ್ ಹೋಗೋದಿಲ್ಲ. ಅಲ್ಲಿ ಏನೋ ಒಂದು ಮದುವೆ ಇರುತ್ತೆ, ಇಲ್ಲ ಏನಾದರೂ ಒಂದು ಫಂಕ್ಷನ್ ಇರುತ್ತೆ, ಇಲ್ಲ ಒಂದು ಬಿಸ್ನೆಸ್ ಶೆಡ್ಯೂಲ್ ಇರುತ್ತೆ, ಏನೋ ಒಂದಕ್ಕೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಂದ ಇಲ್ಲಿಂದ ಟ್ರಾವೆಲ್ ಮಾಡೋದು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ಬರೋದು ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಇವಾಗ ಇಲ್ಲಿಂದ ಹೋಗಿಲ್ಲ ಅಂತಂದರೆ ರಿಟರ್ನ್ ಬರೋದಕ್ಕೆ ಬುಕ್ ಮಾಡಿರ್ತಾರಲ್ಲ ಅದಕ್ಕೆ ರೀಫಂಡ್ ಕೊಡೋದಿಲ್ಲ, ಏರ್ಲೈನ್ ಅವ್ರು ರೀಫಂಡ್ ಕೊಡೋದಿಲ್ಲ. ಬಿಕಾಸ್ ಇವತ್ತು 5ನೇ ತಾರೀಕು, 10ನೇ ತಾರೀಕಿಗೆ ರಿಟರ್ನ್ ಫ್ಲೈಟ್ ಬುಕ್ ಮಾಡಿರ್ತಾರೆ. 5ನೇ ತಾರೀಕು ನಾನು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇಂಡಿಗೋ ಏರ್ ಇಂಡಿಯಾದಿಂದ 2ರಲ್ಲಿ ಬುಕ್ ಮಾಡಿರ್ತೀವಿ, ಇಂಡಿಗೋ ಕ್ಯಾನ್ಸಲ್ ಆಗಿದೆ, ಏರ್ ಇಂಡಿಯಾನಲ್ಲಿ ರಿಟರ್ನ್ ಆಗಬೇಕು 10ನೇ ತಾರೀಕು, ಆಯ್ತಾ? ಸೊ ಇಂಡಿಗೋನಲ್ಲಿ ಹೋಗೋದು ಇವಾಗ ಸ್ಕೆಡ್ಯೂಲ್ ಕ್ಯಾನ್ಸಲ್ ಆಗಿದೆ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ನಾನು ಇಲ್ಲೇನೋ ಒಂದು ಇದು ಮಾಡ್ತೀನಿ, ಝೂಮಲ್ಲೋ ಇಲ್ಲಾಂದರೆ ಆನ್ಲೈನ್ ಚಾನಲ್ಸ್ ಎಲ್ಲ ಏನೋ ಮೀಟಿಂಗ್ ಮುಗಿಸ್ಕೊತೀನಿ. ರಿಟರ್ನ್ ಬರೋದಕ್ಕೆ 10ನೇ ತಾರೀಕು ಅಂತ ಬುಕ್ ಮಾಡಿರ್ತೀವಲ್ಲ ಅದಕ್ಕೆ ರೀಫಂಡ್ ಕೊಡೋದಿಲ್ಲ, ಬಿಕಾಸ್ ಇಟ್ ಈಸ್ ಡಿಪ್ಲಾಯ್ಡ್ ಫ್ರಮ್ ದಿ ಪರ್ಚೇಸ್ ಫ್ರಮ್ ದಿ ಡಿಫ್ರೆಂಟ್ ಆಪರೇಟರ್ ಆಗಿರ್ತಾರೆ. ಸೊ ಈ ಥರ ಎಲ್ಲನೂ ಚಾಲೆಂಜಸ್ ಆಗಿರುತ್ತೆ. ರಿಫಂಡ್ ಪ್ರಕ್ರಿಯೆ ಹೇಗಿರ್ತದೆ ಒಂದು ವೇಳೆ ಈ ರಿಫಂಡ್ ಬರುತ್ತೆ? ಸರ್, ರಿಪ್ಲೇ ಪ್ರಕ್ರಿಯೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಬಟ್ ಈ ಪ್ರಕ್ರಿಯೆಗೆ ಕಾರಣ ಏನೋ ಬರೀ 66% ಇಂಡಿಗೋ ಆಪ್ರೇಟ್ ಮಾಡ್ತಾ ಇದೆ, ಆಯ್ತಾ? ಒಂದು 6% ಬಿಟ್ಟರೆ ಮಿಕ್ಕಿದ್ದು ಏರ್ ಇಂಡಿಯಾ ಆಪ್ರೇಟ್ ಆಗ್ತಾ ಇದೆ. ಮೇಜರ್ ಪ್ಲೇಯರ್ 60% ಇವ್ರದೇ ಶೇರ್ ಆಗಿರೋದ್ರಿಂದ ಒಂಚೂರು ಇವಾಗ ನೋಡಿ, ಇವಾಗ 36 ಅವರ್ ಇಂದ 48 ಅವರ್ಗೆ ಚೇಂಜ್ ಮಾಡಿರೋದಕ್ಕೇನೆ ಇಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಈಗೀಗ ಆಕಾಶ ಮತ್ತು ಬೇರೆ ಆಪ್ರೇಟರ್ಸ್ ಬರ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ಇಂಡಿಗೋ ಅಂತ ಏನಿದೆ ಅದೊಂಥರ ಕೈಂಡ್ ಆಫ್ ಮೊನೋಪಲಿ ಆಗಿದೆ. ಒನ್ ಆಫ್ ದಿ ವೆರಿ ಗುಡ್ ಲೋ ಕಾಸ್ಟ್ ಏವಿಯೇಷನ್ ಸಿಸ್ಟಮ್ ಅಂತ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ಬಟ್ ಮೊನೋಪಲಿ ಏನು ಹಾಕ್ತಾ ಇದೆ, 60% ಮಾರ್ಕೆಟ್ ಶೇರ್ ಅವ್ರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅಂತಂದಾಗ, ಸೊ ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಅನ್ನೋದು ಅಥಾರಿಟೀಸ್
ಗಮನಕ್ಕೆ ಬಂದಿರೋದಿಲ್ವಾ ಅನ್ನೋದೊಂದು ಸ್ಟ್ರಾಂಗ್ ಕ್ವಶನ್ ಬರುತ್ತೆ ಅಷ್ಟೆ. ನೋಡಿ, ಪ್ರಮುಖವಾಗಿ ಈ ರೀತಿಯ ಸಮಸ್ಯೆ ಇದು 1 ಗಂಟೆ ಅಥವಾ 2 ಗಂಟೆ ಒಂದಿನದ ಸಮಸ್ಯೆ ಇದ್ರೆ ಏನೋ ಒಂದು ಹೇಳ್ಬೋದು. ಬಟ್ 4 ದಿನದ ಸಮಸ್ಯೆ ಇರೋದ್ರಿಂದಾಗಿ ಸಹಜವಾಗಿ ಈ ಸಂಸ್ಥೆ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಸುದರ್ಶನ್ ಸರ್, ಈಗ ಈ ರೀತಿಯ ಸಮಸ್ಯೆಗಳು ಎದುರಾದಾಗ ಆ ಸಂಸ್ಥೆಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಇದು ಅಂತೇಳಿ? ಹೌದು ನೋಡಿ, WOCL ಅಂತ ಇದೆ, ವಿಂಡೋ ಆಫ್ ಸಿರ್ಕಾಡಿಯನ್ ಲೋ. ವಿಂಡೋ ಆಫ್ ಸಿರ್ಕಾಡಿಯನ್ ಲೋ ಅಂದ್ರೆ ಏನು ನೋಡಿ, ಮಧ್ಯರಾತ್ರಿ 2 ಗಂಟೆಯಿಂದ 6 ಗಂಟೆವರೆಗೂ ನೀವು ಬಸ್ ಸ್ಟ್ಯಾಂಡಿನ ಒಂದು ಸ್ಟಿಂಕಿಂಗ್ ಟಾಯ್ಲೆಟ್ ಪಕ್ಕಕ್ಕೆ ಕುತ್ಕೊಂಡಿದ್ರು ನಿಮಗೆ ನಿದ್ದೆ ಬಂದ್ಬಿಡುತ್ತೆ. 5 ನಿಮಿಷ ಆಗ್ಬೋದು, 6 ನಿಮಿಷ ಆಗ್ಬೋದು, ಬಟ್ ಯುವರ್ ಬಾಡಿ ಈಸ್ ಅಟ್ ದ ಲೋವೆಸ್ಟ್ ಮೆಟಬಾಲಿಸಮ್. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಸಿರ್ಕಾಡಿಯನ್ ಲೋ. ಆ ಒಂದು ಪೀರಿಯಡ್ ಅಲ್ಲಿ ಒಬ್ಬ ಪೈಲಟ್ಗೆ ನಿದ್ದೆ ಬಂದ್ಬಿಡ್ತು ಅಂದ್ರೆ ಏನಾಗುತ್ತೆ? ದಟ್ ಈಸ್ ವೈ DGCA has taken it very seriously. You cannot, I should confess, ನಾನೇ ಈ ಒಂದು ಸ್ಥಿತಿಯಲ್ಲಿದ್ದೆ. ಬೆಂಗಳೂರು ಟು ಟ್ರಿವಾಂಡ್ರಮ್ ಟು ಅಹಮದಾಬಾದ್ ಟು ಬ್ಯಾಂಗ್ಳೂರ್ ಬರುವಾಗ I slept for 2 minutes. Luckily, my co-pilot was a very senior lady and she took over the controls. So it would have ended up in a tragedy. So it is not a question of FDTL regulation. It is a question of physiological. ಅದಕ್ಕೆ ಮಾಡಿದ್ದು. ನಾವು ಪ್ರತಿ ರಾತ್ರಿ 6 ಲ್ಯಾಂಡಿಂಗ್ ಮಾಡ್ಬೋದು ಅನ್ನೋದನ್ನ ಚೇಂಜ್ ಮಾಡಿ 2 ಲ್ಯಾಂಡಿಂಗ್ ಮಾಡಬೇಕು ಅಂತ ಯಾಕೆ ಕಾನೂನು ತಂದಿದ್ರು ಅಂದ್ರೆ ಇದಕ್ಕೆ. ಈಗ ನೋಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಕೆಲವು ಗೂಂಡಾಗಳನ್ನು ಇಟ್ಕೊಂಡಿರ್ತಾರೆ. ಅದೇ ತರ ಏರ್ಲೈನ್ ನಲ್ಲಿ ಕೆಲವು ರಂಗೋಲಿಗಳ ಕೆಳಗೆ ನುಸುಳುವಂತ ನರಿಗಳನ್ನ ಇಟ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಲ್ಯಾಂಡಿಂಗ್ ಆದ್ಮೇಲೆ ಆ ಪೈಲಟ್ ನ ಆಸ್ ಎ ಪ್ಯಾಸೆಂಜರ್ ದೇ ವಿಲ್ ಸೆಂಡ್ ಇಟ್ ಟು ಅನದರ್ ಡೆಸ್ಟಿನೇಷನ್. ಅಲ್ಲಿ ಯು ವಿಲ್ ಟೇಕ್ ಓವರ್ ಅನದರ್ ಏರೋಪ್ಲೇನ್ ಅಂಡ್ ಲ್ಯಾಂಡ್. ನೋಡಿ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂದ್ರೆ, ನಾನು ಹೇಳಿದ್ನಲ್ಲ, DGCA ನೀವು ಹೆಂಗ್ ಮಾಡಿ ಅಂದ್ರೆ ಅವರು ಚಾಪೆ ಅಲ್ಲ, ನಾವು ರಂಗೋಲಿ ಕೆಳಗೆ ನುಸ್ಕೊಂಡು. ಬಟ್ ಫೈನಲಿ ಇಟ್ ಇಸ್ ಅ ಹ್ಯೂಮನ್ ಬಾಡಿ ಅಂಡ್ ದ ಸೇಫ್ಟಿ ಆಫ್ ದೋಸ್ 180 passengers who trust me as a pilot. ಸೊ ಇದನ್ನ ಸರಿ ಮಾಡಕ್ ಹೋದ್ರೆ ಏರ್ಲೈನ್ಗಳಿಗೆ ನೋ ಗಿವ್ ಅಸ್ ಸಮ್ ಟೈಮ್. ಈಗಾಗಲೇ 1 ವರ್ಷದಿಂದ ಬಂತು ಈ ಕಾನೂನು. ನೋ ಗಿವ್ ಅಸ್ ಸಮ್ ಟೈಮ್, ವಿ ಡೋಂಟ್ ಹ್ಯಾವ್ ಎನಫ್ ಪೈಲಟ್ಸ್. ಆಮೇಲೆ ಪೈಲಟ್ ರಿಕ್ರೂಟ್ಮೆಂಟ್ ನ ಫ್ರೀಸ್ ಮಾಡಿದ್ರು. An airline which has the revenue of 80,000 crores, and what is the pay of collective pay of pilots? 2,500 crores. ಇನ್ನೊಂದು 70 ಜನ ಪೈಲಟ್ ತಗೊಳಕ್ಕೆ ಇವ್ರಿಗೆ ದುಡ್ಡು ಇಲ್ವಾ? ಇವ್ರಿಗೆ ಬರೀ ದುಡ್ಡು. ಸೊ ವಿ ಹ್ಯಾವ್ ಟು ಸ್ಕ್ವೀಸ್ ದೆಮ್ ವೇರ್ ಇಟ್ ಹರ್ಟ್ಸ್. ದಟ್ ಇಸ್ ದ ಪ್ರಾಬ್ಲಮ್. ಓಕೆ ವೆಂಕಟೇಶ್ ಸರ್, ಈಗ ಈ ರೀತಿ ಸಮಸ್ಯೆ ಆದಾಗ ಅದನ್ನ ತ್ವರಿತಗತಿಯಲ್ಲಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗೋದಿಲ್ವಾ? 4 ದಿನ ಬೇಕಾಗಿತ್ತ? ಈಗ ಎಲ್ಲದಕ್ಕಿಂತ ಈಗ ಪೈಲಟ್ಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ರೆಪ್ರೆಸೆಂಟೇಷನ್ ಮಾಡಕ ಪೈಲಟ್ ಅಸೋಸಿಯೇಷನ್ ಇದೆ. ಆಮೇಲೆ ಇಲ್ಲಿ ಏರ್ಲೈನ್ ಕಡೆಯಿಂದ ಒಂದು ಅಸೋಸಿಯೇಷನ್ ಇದೆ. ಈಗ ಪ್ಯಾಸೆಂಜರ್ ನ ರೆಪ್ರೆಸೆಂಟೇಟ್ ಮಾಡೋರು ಯಾರಿದ್ದಾರೆ? ಪ್ಯಾಸೆಂಜರ್ ನ ರೆಪ್ರೆಸೆಂಟ್ ಮಾಡೋರು ಈಗ ನಾವು ಟಿವಿದಲ್ಲಿ ಕುಂತ ಹೇಳ್ತಾ ಇದ್ದೀವಿ. ಈ ಪಬ್ಲಿಕ್ ಏನಂತಂದ್ರೆ, ಪಬ್ಲಿಕ್ ಆಂಗರ್ ಏನಪ್ಪ ಅಂದ್ರೆ ಅದು ಹರಿಬೇಕೀಗ. ಅಂದಾಗ ಎಲ್ಲರಿಗೂ DGCA ಇರ್ಬೋದು, ಸಿವಿಲ್ ಏವಿಯೇಷನ್ ಇರ್ಬೋದು, ಏರ್ಲೈನರ್ ಇರ್ಬೋದು ಅಥವಾ ಪೈಲಟ್ಸ್ ಇರ್ಬೋದು, ಎಲ್ಲರಿಗೂ ಒಂದು ಏನಪ್ಪ ಅಂತಂದ್ರೆ, ಈಗ ನಾನು ಇತ್ತೀಚೆಗೆ ನೋಡ್ತಾ ಇರೋದು ಏನಂತಂದ್ರೆ, ಪಬ್ಲಿಕ್ ದಲ್ಲಿ ಏನಪ್ಪ ಚಲ್ತಾ ಹೈ ಅಟಿಟ್ಯೂಡ್ ಬಂದ್ಬಿಟ್ಟದ. ಆಯ್ತು ಬಿಡು, ಒಂದು ಆಕ್ಸಿಡೆಂಟ್ ಆದ್ರೆ ಆಗಿಲ್ದಕ್ಕಂತಕೊಂಡು. ಸ್ಪೆಷಲಿ ನಾನು ಅದು ಒಂದು ಡಿಬೇಟ್ ಕೇಳ್ತಾ ಇದ್ದೆ. ಕೊಚ್ಚಿನ್ದಲ್ಲಿ ಒಂದು ಏರ್ ಇಂಡಿಯಾ ಕ್ರಾಶ್ ಆಯ್ತು ನೋಡು. ಏರ್ ಇಂಡಿಯಾ ಕ್ರಾಶ್ ಆಗ್ಬೇಕಾದ್ರೆ ಅಲ್ಲಿ ವೆದರ್ ಪ್ರಾಬ್ಲಮ್ ಇತ್ತು. ವೆದರ್ ಪ್ರಾಬ್ಲಮ್ ಇದ್ದಾಗ ಆಫ್ಟರ್ 2 rounds, 1 round ಹೊಡೆದ ಕೂಡಲೇ ವೆದರ್ ಕ್ಲಿಯರ್ ಆಗ್ಲಿಲ್ಲ. 2ನೇ ರೌಂಡ್ ಅನ್ನು
ಅಟೆಂಪ್ಟ್ ಮಾಡಲಿಲ್ಲ. ಮೂರನೇದು ಕಂಪಲ್ಸರಿಲಿ ಆತಗೆ ಏನಪ್ಪಾ ಅಂದ್ರೆ ಅದೇ ಏರ್ಫೀಲ್ಡ್ ದಲ್ಲಿ ಲ್ಯಾಂಡ್ ಮಾಡ್ತಕ್ಕಂತ ರೂಲ್ ಇಲ್ಲ. ಈ ಹ್ಯಾಸ್ ಟು ಬಿ ಗಿವನ್ ಆಲ್ಟರ್ನೇಟ್ ಏರ್ಫೀಲ್ಡ್. ಆಲ್ಟರ್ನೇಟ್ ಏರ್ಫೀಲ್ಡ್ ಆ ಟೈಮ್ದಲ್ಲಿ ಕೊಯಂಬತ್ತೂರ್ ಇತ್ತು. ಕೊಯಂಬತ್ತೂರದಲ್ಲಿ ವೆದರ್ ಕೂಡ ಸರಿ ಇತ್ತು. ಅಂದ್ರೆ ಒಂದು ATC ಅಲ್ಲಿ ಕುಂತವ್ರು ಒಂದ್ ವೇಳೆ ಏನಪ್ಪಾ ಅಂದ್ರೆ 2 ಅಟೆಂಪ್ಟ್ಸ್ ಫೇಲ್ ಆಗ್ಯಾವಲ್ಲ, ನಾವು 3rd ಅಟೆಂಪ್ಟ್ ನೀನು ಹೋಗಿ ಕೊಯಂಬತ್ತೂರದಲ್ಲಿ ಲ್ಯಾಂಡ್ ಮಾಡಂತ ಹೇಳಿದ್ರೆ ಅಷ್ಟು ಪ್ಯಾಸೆಂಜರ್ ಬದುಕ್ತಿದ್ರು, ಅಷ್ಟು ಏನಪ್ಪಾ ಅಂದ್ರೆ ಪೈಲಟ್ ಬದುಕ್ತಿದ್ದ, ಏರ್ಕ್ರಾಫ್ಟ್ ಉಳಿತಿತ್ತು. ಬಟ್ ಇದು ಈ ನೆಗ್ಲಿಜೆನ್ಸ್ ಒಂದೇ ಏಜೆನ್ಸಿಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಏರ್ಲೈನ್ ಬೈತಾ ಇದ್ದೀವಿ, 1 ವರ್ಷ 2 ವರ್ಷದಿಂದ DGC ಬೈತಾ ಇದ್ದೀವಿ. ಈಗ ಏನಪ್ಪಾ ಓವರ್ ಆಲ್ ಈ ಸರ್ಕಲ್ ದಲ್ಲಿ ಏನಪ್ಪಾ ಅಂದ್ರೆ ಎಲ್ಲರದ್ದು ಈಗ ಪಬ್ಲಿಕ್ ನ ಪ್ರೊಟೆಕ್ಟ್ ಮಾಡೋದು ಯಾವ್ದು? ಪಬ್ಲಿಕ್ ಸೇಫ್ಟಿ ಬರೋರು ಯಾರು? ಇದು ಏನಂತಂದ್ರೆ ಪಬ್ಲಿಕ್ ಆಂಗರ್ ಏನಪ್ಪಾ ಅಂದ್ರೆ ಈಗೆಲ್ಲ ರೈಲ್ ಮಂತ್ರಿ ಆಗ್ಲಿ, ಈಗ ಏವಿಯೇಷನ್ ಮಂತ್ರಿ ಆಗ್ಲಿ, ಇವರು ಹೊರಗೆ ವಿಸಿಟ್ ಮಾಡಕ್ ಹೋದಾಗ ರೀಲ್ ಮಾಡ್ಕೊಂತ ಬರುತ್ತೆ. ಈಗ ಯಾರಿಗೆ ಗೊತ್ತಿಲ್ಲ ಏವಿಯೇಷನ್ ಮಿನಿಸ್ಟರ್ ಯಾರು ಅಂತಕೊಂಡು. ಒಂದು ಸಲ ಅಲ್ಲಿ ಅಹಮದಾಬಾದ್ ಅಲ್ಲಿ ಕ್ರಾಶ್ ಆದಾಗ ಅವ್ರು ರೀಲ್ ಮಾಡ್ಬೇಕಾದ್ರೆ ಓಹೋ ರಾಮರಾವ ಏನು TDP ಇವರು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಇದ್ದಾರೆ ಅಂತ ಅವಾಗ ಗೊತ್ತಾಗಿದೆ. ಎಷ್ಟು ಜನರಿಗೆ ಗೊತ್ತಿದೆ ಸಿವಿಲ್ ಏವಿಯೇಷನ್ ಮಿನಿಸ್ಟರ್? ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಮೇಲೆ ಏನಪ್ಪ ಜನರದ ಆಕ್ರೋಶ ಹೆಚ್ಚಾಗಬೇಕು. ಏನಂತಂದ್ರೆ ಮಿನಿಸ್ಟ್ರಿ, DGCA, ಏರ್ಲೈನ್ಸ್ ಎಲ್ಲ ಏನಂತಂದ್ರೆ ಅವಾಗ ಅವ್ರು ಏನಪ್ಪ ಅಂದ್ರೆ ನಾವು ಪಬ್ಲಿಕ್ ನ ಲೈಟ್ಲಿ ತಗೊಳಕ ಬರೋದಿಲ್ಲ. ಪಬ್ಲಿಕ್ ಯಾವಾಗ ಏನಂತಂದ್ರೆ ಎಚ್ಚರಿಕೆ ಹೊಂದುತ್ತಾರ ಅವತ್ತು ಎಲ್ಲ ತನ್ನಷ್ಟಾನೇ ಸುಧಾರಿಸ್ತದೆ. ಏರ್ಲೈನ್ ಆಗ್ಲಿ, ಪೈಲಟ್ಸ್ ಆಗ್ಲಿ, DGC ಆಗ್ಲಿ ಎಲ್ಲ ಪಬ್ಲಿಕ್ ಮಲ್ಕೊಂಡಿತ್ತು, ಇವ್ರು ಏನಪ್ಪಾ ಅಂದ್ರೆ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಂತ ಹೋಗ್ತಾರೆ. ಐ ಥಿಂಕ್ ದಟ್ ಪಬ್ಲಿಕ್ ಶುಡ್ ವೇಕ್ ಅಪ್ ನಾವು. ಎಸ್ ಸಂದೀಪ್ ಅವರೇ, ಈಗ ಈ ರೀತಿಯ ಸಮಸ್ಯೆ ಮತ್ತೆ ಮುಂದೆ ಆಗಬಾರ್ದು ಅಂತ ಹೇಳಿದ್ರೆ ಇಂಥ ಸಂಸ್ಥೆಗಳು ಏನು ಕ್ರಮವನ್ನು ತೆಗೆದುಕೊಳ್ಬೇಕು? ಕ್ರಮ ತಗೋಬೇಕು ಅನ್ನೋದಕ್ಕಿಂತ ಪ್ರೀವಿಯಸ್ ರೆಕಾರ್ಡ್ಸು ತೆಗೆದ್ರೇ ಗೊತ್ತಾಗುತ್ತೆ. ಇವಾಗ 1988ರಿಂದ ಇವತ್ತಿನವರೆಗೂ ಸಿವಿಲ್ ಏರ್ಲೈನ್ ಇಂಡಸ್ಟ್ರಿಗೆ 15 ಕಂಪನಿಗಳು ಬಂದಿದೆ. ಜೆಟ್ ಏರ್ವೇಸ್ ಇರ್ಬೋದು, ಡೆಕ್ಕನ್ ಇರ್ಬೋದು, ಇಲ್ಲ ಇದು ಏರ್ ಸಹಾರಾ ಇರಬೇಕು. ಏರ್ ಸಹಾರಾ ಎಂಥ ಏರ್ಕ್ರಾಫ್ಟ್ಸ್ ಇತ್ತು ಆಯಿತಾ. ಯಾವುದ್ರದ್ದೇ ನೀವು ಹಿಸ್ಟ್ರಿ ತೊಗೊಂಡ್ರು ಎಲ್ಲದಕ್ಕೂ ಇದು ಕ್ಲೋಸ್ ಮಾಡಿರೋದು ಫಿನಾನ್ಷಿಯಲ್ ಇಶ್ಯೂಸು, ಇಲ್ಲ ಇದು ಡೆಬಿಟ್ ಕ್ರೈಸಿಸ್ಸು, ಈ ಥರನೇ ಎಲ್ಲದಕ್ಕೂ ಇದಾಗಿದೆ. ಸೊ ಗೌರ್ಮೆಂಟ್ ಸಮ್ ರೆಗ್ಯುಲೇಷನ್ಸ್ ತೊಗೊಂಬಂದು ಈಗ ಹೊಸದಾಗಿ ಏನು ಏರ್ಲೈನ್ಸ್ ಬರ್ತಾ ಇದೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮೋರ್ ಆ್ಯಂಡ್ ಮೋರ್ ಏರ್ಲೈನ್ಸ್ ಬಂದಿದೆ ಅಂತಂದಾಗ ಆಗ ಈ ಥರ ಕ್ರೈಸಿಸ್ ಸಿಚುವೇಶನ್ನು ಅವಾಯ್ಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅಂದರೆ ಮುಂದೆ ಪ್ರಯಾಣಿಕರಲ್ಲಿ ಏನಾದರೂ ಅನುಮಾನ ಬರುತ್ತೆ, ಯಾಕೆ ಮತ್ತೆ ವಿಮಾನದಲ್ಲಿ ಯಾಕೆ ಹಾರಾಟ ಮಾಡಬೇಕು, ಏರ್ ಇಂಡಿಯಾ ಸರಿ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಅಥವಾ ಇಂಡಿಗೋ, ಅಂದರೆ ಈ ರೀತಿ ಚರ್ಚೆಗಳಾಗತ್ತಾ? ಇಂಡಿಗೋ ಸರಿ ಇದೆಯಾ ಅಥವಾ ಏರ್ ಇಂಡಿಯಾ ಹೋಗ್ಬೇಕು? ಚರ್ಚೆಗಳ ಎಷ್ಟೇ ಆದ್ರೂ ಜನ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಬಟ್ ಈ ತರ ಸಿಚುವೇಶನ್ಸ್ ಬಂದಾಗ ಸುರಕ್ಷತೆಯ ದೃಷ್ಟಿಯಿಂದ ಹೇಳ್ತಾರೆ. ಅದೇ ಸರ್ ಹೇಳ್ದಂಗೆ ಈಗ 10 ಅವರ್ ನೀವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮುಂದೆ ಕುತ್ಕೋಬೇಕು ಅಂದ್ರೆ ಅದು ಅಸಾಧ್ಯ. ಕಣ್ಣಿಗೆ ಎಷ್ಟು ಇದಾಗುತ್ತೆ, ಬಾಡಿಗೆ ಎಷ್ಟು ಸ್ಟ್ರೈನ್ ಆಗುತ್ತೆ. ಅಂಥದ್ರಲ್ಲಿ ಪ್ರಯಾಣಿಕರ ಮಿನಿಮಮ್ ಯಾವುದೇ ಏರ್ಕ್ರಾಫ್ಟ್ ಇರ್ಬೋದು 100ರಿಂದ 150 ಜನನ ಕ್ಯಾರಿ ಮಾಡ್ತಾ ಇರುತ್ತೆ. ಗೊತ್ತಾಯ್ತಲ್ಲ. ಸೊ ಅಂಥ ಸೇಫ್ಟಿ ವಿಚಾರದಲ್ಲಿ ಏನು ಇದು ರೆಗ್ಯುಲೇಷನ್ಸ್ ತೊಗೊಂಬಂದಿದ್ದಾರೆ 36 ಅವರಿಂದ 48 ಅವರ್ಗೆ ಅಂತ, ಅದಕ್ಕೆ ಅಬ್ಸಲ್ಯೂಟ್ಲಿ ರೈಟ್ ಆಯ್ತಲ್ಲ. ಸೊ ಬಟ್ ಏನಾಗುತ್ತೆ, ಆ 36 ಅವರ್ಗಿಂತ ಇನ್ನ ಕಡಿಮೆ ಒಂದು ಏರ್ಲೈನ್ಸ್ ಅವರು ತುಂಬ ಫ್ಲೈಟ್ ಅವ್ರಿಗೆ ಪೈಲಟ್ಗೆ ತುಂಬ ಸ್ಕೆಡ್ಯೂಲ್ಸ್ ಕೊಟ್ಟಾಗ ಅವ್ರಿಗೂ ಸ್ಟ್ರೈನ್ ಆಗುತ್ತೆ. ಸರ್ ಹೇಳ್ದಂಗೆ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಒಂದು ಕಾರಣ ಅಂತ ಹೇಳ್ತಾ ಇದ್ದೀರಿ. ಎಸ್ ಸುದರ್ಶನ್ ಸರ್, ಈಗ ಪ್ರಮುಖವಾಗಿ ವಿಮಾನ ಸುರಕ್ಷತೆ ಮತ್ತು ಸಿಬ್ಬಂದಿಯ ಕಲ್ಯಾಣ ಎರಡನ್ನ ಒಟ್ಟಿಗೆ ತೂಗಬೇಕೀಗ, ಒಟ್ಟಿಗೆ ಕಾಪಾಡ್ಕೊಳ್ಳೋದು ಹೇಗೆ? ಇಲ್ಲ ನೋಡಿ, ಇದರಲ್ಲಿ ಒಂದು ಮಾನವೀಯತೆಯ ಒಂದು ಆಂಗಲ್ ಇಟ್ಕೊಂಡು ಯೋಚನೆ ಮಾಡಬೇಕು ಮತ್ತೆ ಪ್ಲಾನ್ ಮಾಡಬೇಕು. ಕಮರ್ಷಿಯಲ್ ಏವಿಯೇಷನ್ ಅಂದ್ರೆ ಇಟ್ಸ್ ನಾಟ್ ಎ ಕಂಪ್ಲೀಟ್ಲಿ ಕಮರ್ಷಿಯಲ್, ದೇರ್ ಇಸ್ ನೋ ಹ್ಯೂಮನ್ ವ್ಯಾಲ್ಯೂಸ್. ಈಗ ನೋಡಿ, ಇಷ್ಟೊಂದು ಪ್ರಯಾಣಿಕರು ನಿಮ್ಮ ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ. ಪಾಪ ಒಂದು ಸಣ್ಣ ಹುಡುಗಿ ನಿಂತ್ಕೊಂಡು ಇವ್ರನ್ನೆಲ್ಲ ಫೇಸ್ ಮಾಡ್ತಾ ಇದೆ. ದೊಡ್ಡವ್ರು ಯಾರು ಬರ್ತಾ ಇಲ್ಲ, ಸೂಪರ್ವೈಸರ್ಗಳು ಯಾರು ಬರ್ತಾ ಇಲ್ಲ. ಲುಕ್ ಅಟ್ ದಿ ಪ್ರೆಷರ್ ಅಂಡ್ ಟೆನ್ಷನ್ ಆಫ್ ದಟ್ ಯಂಗ್ ಗರ್ಲ್ ಮಿಡ್ಲ್ ಆಫ್ ನೈಟ್. ವಾಟ್ ಶಿ ವಿಲ್. ಈ ಒಂದು ಏರ್ಲೈನ್ಗಳಲ್ಲಿ
ಈ ನಾನು ಹೇಳಿದ್ನಲ್ಲ, ನಾವು ಶುರು ಮಾಡಿದ್ದೆ 5 ವಿಮಾನಗಳು, ಒಂದು 30 ಜನ ಪೈಲಟ್ಗಳು, ಒಂದು 100 ಜನ. ಅವಾಗ ಒಂದಿಷ್ಟು ಆತ್ಮೀಯತೆ ಇತ್ತು. ಅಂದ್ರೆ ನಾವು ಯಾರ ಜೊತೆ ಬೇಕಾದ್ರು, ಇನ್ಕ್ಲೂಡಿಂಗ್ CEO, then it was Mr. Ghosh, we can directly speak to him. ಆ ಒಂದು ಆತ್ಮೀಯತೆ ಈಗಿಲ್ಲ. ಯಾಕಂದ್ರೆ ಬಿಕಾಸ್ ಏರ್ಲೈನ್ has become so big, there is no personal interaction and we are all doing our compartmentalized duties. ಸೊ ಹಾಗಾಗಿ ಈ ಒಂದು ಏರ್ಲೈನ್ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದಾಗ ಆ ಮಾನವೀಯತೆಯನ್ನು ಇಷ್ಟು ದೊಡ್ಡದಾಗಿ ಬೆಳೆಸ್ಕೋಬೇಕು. ಇಟ್ ಇಸ್ ನಾಟ್ ಜಸ್ಟ್ ಕಮರ್ಷಿಯಲ್. ಈ ರಾಕೇಶ್ ಗಂಗ್ವಾನಿ ಅಂಡ್ ರಾಹುಲ್ ಭಾಟಿಯಾ, ದೀಸ್ ಆರ್ ದ 2 people who have started this airline. ಹೇಗೆ ಸರಿ, No, ಹೇಗೆ ರಾಹುಲ್ ಇದನ್ನ ಭಾಟಿಯಾ ಸುಧಾರಣೆ ಮಾಡೋದು ಹೇಗೆ? share ಎಲ್ಲ ಮತ್ತೆ ಈ ರೀತಿ ಸಮಸ್ಯೆ ಆಗಬಾರದು ಅಂತ ಹೇಳಿದ್ರೆ ಇದನ್ನ ಸುಧಾರಣೆ ಮಾಡೋದು ಹೇಗೆ? ನೋ, ಈ ಒಂದು ಘಟನೆ ಏನ್ ನಡೆದಿದೆ, ಇಟ್ ಶುಡ್ ಬಿ ದ ಟರ್ನಿಂಗ್ ಪಾಯಿಂಟ್. ಅದರ್ವೈಸ್ ದೇ ವಿಲ್ ಕೊಲ್ಯಾಪ್ಸ್. If they don't learn what to do in an airline business and how to treat passengers and how to treat the staff, it will collapse. Some other airline will come. ಈ ಇಬ್ರು ಪಾರ್ಟ್ನರ್ಗಳು ಏನಿದ್ದಾರೆ, ರಾಕೇಶ್ ಗಂಗ್ವಾನಿ ಅಂಡ್ ರಾಹುಲ್ ಭಾಟಿಯಾ, there is a rift between them. Rakesh Gangwani is an NRI living in America. Rahul Bhatia and his ಪರಂಪರಾಗತವಾಗಿ ಈ ಫ್ಯಾಮಿಲಿ ಏನಿದೆ, ಅವರು ದೇ ಆರ್ ಇನ್ ದ ಏವಿಯೇಷನ್ ಬಿಸ್ನೆಸ್. ಈ ರಿಫ್ಟ್ ಇದಕ್ಕೆ ಕಾರಣ ಆಯ್ತಾ ಟು ಬ್ರೇಕ್ ಡೌನ್? ಗೊತ್ತಿಲ್ಲ. ಐ ಹ್ಯಾವ್ ಟು ವಾಚ್ ಬಿಕಾಸ್ ಐ ನೋ ಸಮ್ ಆಫ್ ದಿ ಇನ್ನರ್ ಸ್ಟೋರಿ. ಏನೋ ಆಗ್ತಾ ಇದೆ. ವೆದರ್ ಇಟ್ ಇಸ್ ಫಾರ್ ಕರೆಕ್ಷನ್, ಕೋರ್ಸ್ ಕರೆಕ್ಷನ್, ಆರ್ ಇಟ್ ವಿಲ್ ಕೊಲ್ಯಾಪ್ಸ್. ವೆದರ್ ಇಡೀ ದೇಶದಾದ್ಯಂತ ಆಗತ್ತಂದ್ರೆ ಯಾರು ನಂಬ್ತಾರೆ ಸರ್? ಒಂದು ಬೆಂಗಳೂರು, ಕೋಲ್ಕತ್ತಾ, ಎಲ್ಲೋ ಒಂದು ಕಡೆ ಆದರೆ ಅದನ್ನು ಓಕೆ ಅಂತ ಹೇಳ್ಬೋದು. ಎಸ್ ವೆಂಕಟೇಶ್ ಸರ್, ಈಗ ಈ ರೀತಿ ಪೈಲಟ್ಗಳ ಸಮಸ್ಯೆ ಇದೆ, ವೇತನ ಸರಿಯಾದ ಟೈಮ್ಗೆ ಸಿಗ್ತಿಲ್ಲ ಅನ್ನುವಂಥ ವಿಚಾರ ಮತ್ತೊಂದು ಕಡೆ ಆದರೆ, ಬಟ್ ಇದೆಲ್ಲವನ್ನು ನೋಡ್ತಾ ಇದ್ರೆ ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಆಗುತ್ತೆ? ಆಮೇಲೆ ಇದನ್ನು ಸರಿ ಮಾಡೋದು ಹೇಗೆ, ಯಾರು ಎಚ್ಚೆತ್ಕೊಳ್ಬೇಕು ಅಂತೇಳಿ? ಅಂದರೆ ಮೇಲ್ನೋಟಕ್ಕೆ ಇದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಸಂಸ್ಥೆ, ಅಂದರೆ ಈ ವಿಮಾನಯಾನ ಸಂಸ್ಥೆ ಏನಿದೆಯಲ್ಲ ಇಂಡಿಗೋದು, ಲಾಸಲ್ಲಿ ಇದೆಯಾ, ಕಷ್ಟವನ್ನು ಅನುಭವಿಸ್ತಾ ಇದೆಯಾ ಅಂತ ಅನ್ಸುತ್ತಾ? ಈಗ ಇಂಟರ್ನಲ್ ಇಂಡಿಗೋ ಸಮಸ್ಯೆ ಏನಿದೆ, ಈಗ ಇಟ್ ಇಸ್ ವೆರಿ ಟು ಪ್ರಿಮ್ಯಾಚರ್ ಟು ಜಡ್ಜ್. ಬಟ್ ಓವರ್ ಆಲ್ ಏನಪ್ಪಾ ಅಂದ್ರೆ, ಇದು ಇಂಡಿಗೋ ಏರ್ಲೈನ್ ವರ್ಸಸ್ DGCA ಇದೆಯೋ, ಅಥವಾ ಏರ್ಲೈನ್ ವರ್ಸಸ್ ಪೈಲಟ್ಸ್ ಇದೆಯೋ, ಅಥವಾ DGCA ವರ್ಸಸ್ ಸಿವಿಲೇಷನ್ ಇದೆಯೋ, ಇವೆಲ್ಲ ನೋಡ್ತಾ ಹೋದ್ರೆ ಈಗ ಅಲ್ಟಿಮೇಟ್ಲಿ ನನ್ಗೆ ಏನ್ ನೆನಪಾಗ್ತದೆ ಅಂದ್ರೆ, ಇಫ್ ದರ್ ಇಸ್ ಅ ಫೈಟ್ ಬಿಟ್ವೀನ್ 2 elephants, ಇಟ್ ಇಸ್ ದ ಗ್ರಾಸ್ ದಟ್ ಸಫರ್ಸ್ ಅಂತಕ್ಕೊಂದು. ಇಫ್ ದರ್ ಇಸ್ ಅ ಫೈಟ್ ಬಿಟ್ವೀನ್ 2 elephants, ಇಟ್ ಇಸ್ ದ ಗ್ರಾಸ್ ದಟ್ ಸಫರ್ಸ್ ಅಂತ. ಈಗ ಗ್ರಾಸ್ ಪೊಸಿಷನ್ ದಲ್ಲಿ ಪಬ್ಲಿಕ್ ಇದೆ, ಟಿಕೆಟ್ ಬುಕ್ ಮಾಡಿದವರು, ಏರ್ಪೋರ್ಟ್ ದಲ್ಲಿ ಏನಂತಂದ್ರೆ ಸಿಕ್ಕಾಪಟ್ಟೆ ರಶ್ ಅನುಭವಿಸ್ತಾ ಇದ್ದವರು, ಅವ್ರಿಗೆ ಏನಪ್ಪಾ ಅಂದ್ರೆ ದೇ ಆರ್ ದ ಸ್ಕೇಪ್ ಗೋಟ್ಸ್ ನಾವು. ಈಗ ಅಚಾನಕ್ ನನ್ಗೇನಂತಂದ್ರೆ, ಈಗ ನೋಡು ಕ್ರೈಸಿಸ್ ಸ್ಟಾರ್ಟ್ ಆಗಿ ಈಗ 4th day ಆದ. ಇದು ಏನಪ್ಪಾ ಅಂದ್ರೆ ಈ ಕ್ರೈಸಿಸ್ ಇಷ್ಟು ಈಸಿಲಿ ದೇ ಕೆನಾಟ್ ಓವರ್ಕಮ್. ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ 3-4 weeks ಬೇಕು. ಇದು ಆಸ್ ಅ ಕಾನ್ಸ್ಪರೆಸಿ ಅಂತ ಇಕ್ಕೋದು ಒಂದು ಕಂಪನಿನ ಏನಪ್ಪಾ ಅಂದ್ರೆ ಕೆಡವಿ ಸಂಬಡಿ ಎಲ್ಸ್ ರಾಷ್ಟ್ರೀಯ ಸೇಟ್ ಅಂತ ಯಾರಾದ್ರೂ ಬಂದು ಟೇಕ್ ಓವರ್ ಮಾಡತಕ್ಕಂತ ಪ್ಲಾನ್ ಇದೆಯೋ ಏನಂತೂ ಏನು ಗೊತ್ತಾಗೋದಿಲ್ಲ. ಏನಂತಂದ್ರೆ ವಾಟ್ ಎವರ್ ಹ್ಯಾಸ್ ಬಿನ್ ಟೋಲ್ಡ್ ಬೈ ಇಂಡಿಗೋ ಏರ್ಲೈನ್ ಟಿಲ್ ನಾವು ಏನಪ್ಪಾ ನಂಬಲಿಕ್ಕೆ ಆಗೋದಿಲ್ಲ, ವಿಶ್ವಾಸ ಬರೋದಿಲ್ಲ. ಅವ್ರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಈ ತರ ಸ್ಟೇಟ್ಮೆಂಟ್ ಕೊಡಂತ ಯಾರಾದ್ರೂ ಒಬ್ಬರು ಗನ್ ಪಾಯಿಂಟ್ ದಲ್ಲಿ ಹೇಳ್ತಾ ಇರ್ಬೇಕು. ಹೌ ಇಟ್ ಇಸ್ ಪಾಸಿಬಲ್? ಒಂದು ನಾರ್ಮಲ್ ಅಬರೇಷನ್, ನಾರ್ಮಲ್ ಡಿಲೇಸ್, ನಾರ್ಮಲ್ ಇದು ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಇಷ್ಟು ವಿಂಟರ್ ದಲ್ಲಿ ಫಾಗ್ ಇರ್ತದ, ನಾರ್ತ್ ಇದರಲ್ಲಿ ಏನಂತಂದ್ರೆ ಸ್ವಲ್ಪ ಇದಾಗ್ತದ, ಒಂದು ಕಾಸ್ಕೇಡಿಂಗ್ ಎಫೆಕ್ಟ್ ಇರ್ತದ. ಒಂದ್ ಕಡೆ ಫ್ಲೈಟ್ ಡಿಲೇ ಆಯ್ತಪ್ಪ ಅಂದ್ರೆ ಸಬ್ಸಿಕ್ವೆಂಟ್ಲಿ ಆ ಫ್ಲೈಟ್ ಎಲ್ಲೆಲ್ಲಿ ಹೋಗ್ತದೆ ಡಿಲೇಸ್ ಆಗ್ತಾವ. ದಟ್ ಇಸ್ ಅಂಡರ್. ಸೊ ಇದು ಏನಪ್ಪಾ ಅಂದ್ರೆ ಆಲ್ ಆಫ್ ಅ ಸಡನ್ ಎಟ್ ಮಾಸ್ ಸ್ಕೇಲ್ ಈ ತರ ಆಗಿದೆ ಅಂತಂದ್ರೆ, ಹೌ ಕುಡ್ ಏನಪ್ಪಾ ಅಂದ್ರೆ ಅವ್ರಿಗೆ ನೀವು FDTL ರೂಲ್ಸ್ ಫಾಲೋ ಮಾಡೋದು,
ಅದು ಸಮಸ್ಯೆ ಆಗಿದ್ದು, ಅಥವಾ ನೀವು ಏನಪ್ಪ ಈ ತರ ಎಲ್ಲ ಕ್ರೈಸಿಸ್ ತೋರಿಸಿ ಏನಪ್ಪ ಅಂದ್ರೆ ಅವ್ರಿಗೆ DGC ದವ್ರಿಗೆ ಸ್ವಲ್ಪ ನೀವು ರೂಲ್ಸ್ ಡೈಲ್ಯೂಟ್ ಮಾಡ್ರ ಅಂತಕ್ಕೊಂದು ಏನಾದ್ರು ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಆಲ್ ಆಫ್ ಅ ಸಡನ್ ಪಾರ್ಲಿಮೆಂಟ್ ಸೆಷನ್ ದಲ್ಲಿ ಇದ್ದಲ್ಲಿ ಪುಟಿನ್ ವಿಸಿಟ್ ಮಾಡ್ಬೇಕಾದ್ರೆ ಏನೋ ಒಂದು ಶೋ ಕಾಸಿಂಗ್ ನಡೆದಿದೆ. ಸೊ ಬಾಕಿ ಟೈಮ್ ದಲ್ಲಿ ಕ್ರೈಸಿಸ್ ಆದ್ರೆ ಇದಾಗೋದಿಲ್ಲ, ಪಾರ್ಲಿಮೆಂಟ್ ಸೆಷನ್ ದಲ್ಲಿ ಈ ಒಂದು ಕ್ರೈಸಿಸ್ ಆದ್ರೆ ಒಂದಿಷ್ಟು ಏನಪ್ಪ ಇಟ್ ಕಮ್ಸ್ ಟು ದ ಅಟೆನ್ಷನ್ ಆಫ್ ಇವನ್ ದಿಸ್ ಥಿಂಗ್ ಪಾರ್ಲಿಮೆಂಟ್. ಪುಟಿನ್ ಲಿಂಕ್ ಮಾಡ್ತಾ ಭಾರತಕ್ಕೆ ಬಂದಿರುವಂತ ಪುಟಿನ್ ಇದಕ್ಕೂ ಲಿಂಕ್ ಮಾಡ್ತಾ ಇದ್ರಿ. ಅಲ್ಲ, ಯಾವುದೇ ಇನ್ಸಿಡೆಂಟ್ ಏನೇ ಆಗ್ಬೇಕಾದ್ರೆ ಸೈಮಲ್ಟೇನಿಯಸ್ಲಿ ಏನೇನು ಘಟನೆಗಳು ಇರ್ತಾವ ಅವನು ನೋಡ್ಬೇಕು. ಇಟ್ ಮೇ ಬಿ ರಿಲೆವೆಂಟ್. ನಾನು ಸುಮ್ಮನೆ ಗೆಸ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಅಟೆನ್ಷನ್ ಡ್ರಾ ಮಾಡ ಅಟೆನ್ಷನ್ ಸೀಕ್ ಮಾಡ್ಬೇಕಾದ್ರೆ ಈ ಕ್ರೈಸಿಸ್ ಏನಂತಂದ್ರೆ ನವೆಂಬರ್ದಲ್ಲಿ 1200 ಫ್ಲೈಟ್ಸ್ ಓವರ್ ಆಲ್ ಮಂತ್ದಲ್ಲಿ ಕ್ಯಾನ್ಸಲ್ ಆಗಿದೆ. ಆಲ್ ಆಫ್ ಅ ಸಡನ್ ಈ ಕೋಯಿನ್ಸೈಡ್ ಆಗಿ ವಿಂಟರ್ ಸೆಷನ್ ಪಾರ್ಲಿಮೆಂಟ್ ದಲ್ಲಿ ಬಂದಿದೆ ಅಂದ್ರೆ ಏನೋ ಒಂದು ಹೈಲೈಟ್ ಮಾಡಿ ತೋರಿಸ್ಬೇಕ ಇದನ್ನ. ಅಥವಾ ಇದು ಇಂಡಿಗೋ ಒಂದು ಟೈಪ್ ಏನೋ ಇಂಟರ್ನಲ್ ಪ್ರಾಬ್ಲಮ್ಸ್ ಇದೆ, ಅದು ಫೇಲ್ಯೂರ್ ಇದೆ, ಏರ್ಕ್ರಾಫ್ಟ್ ಏನಪ್ಪಾ ಸಂಬಡಿ ಅಷ್ಟು. ಈಗ ಯಾರ್ದಾರು ಒಬ್ಬ ಏರ್ಲೈನ್ ಬೈ ಮಾಡ್ಬೇಕಂತಂದ್ರೆ ಫಸ್ಟ್ ಅದನ್ನ ಲಾಸ್ ಅಲ್ಲಿ ತೋರಿಸ್ಬೇಕು, ಇಲ್ಲ ಕೊಲಾಪ್ಸ್ ಆಗಿದೆ ಅಂತ ತೋರಿಸ್ಬೇಕು, ದೆನ್ ಸಂಬಡಿ ಎಲ್ಸ್ ಕ್ಯಾನ್ ಕಮ್ ಅಂಡ್ ಬೈ ಇಟ್. ಏನ್ ಅದಿದೆಯೋ, ಬಟ್ ಇಟ್ ಇಸ್ ಲಾಟ್ ಆಫ್ ಕ್ವಶನ್ ಮಾರ್ಕ್ ಇದೆ ಇದರಲ್ಲಿ. ಯಾಕಂದ್ರೆ ಇಷ್ಟು ಅಬ್ನಾರ್ಮಾಲಿಟಿ ಅವರು ಸುಮ್ನೆ ಇದೇನಪ್ಪ ಟೆಕ್ನಾಲಜಿ ATC ಅವೆಲ್ಲ ನವ ಹೇಳ್ತಿದ್ದಾರೆ. ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ಎನಿ ಟ್ರೂತ್ ಇನ್ ದಟ್. ಅದು ಸತ್ಯ ಅಲ್ಲ ಅದು. ನಿಮ್ಮ ಆಲೋಚನೆ ಓಕೆ. ಯಾಕಂದ್ರೆ ಏಕೈಕಿ ಎಲ್ಲ ವಿಮಾನಗಳು ಹಾರಾಟ ರದ್ದಾಗೋದಕ್ಕೆ ಹೇಗೆ ಚಾನ್ಸ್ ಅಂತ, ಅದು ಹೇಗೆ ಸಾಧ್ಯ ಅನ್ನೋದು ಓಕೆ, ನಿಮ್ಮ ಥಾಟ್ ಹಾಗೆ ಇರಬಹುದು. ಎಸ್, ಖಂಡಿತ. ಎಸ್, ಸಂದೀಪ್ ಅವರು ಕೊನೆಯದಾಗಿ ಏನು ಹೇಳ್ತಾರೆ ಸರ್? ಕೊನೆಯದಾಗಿ ಪ್ರಯಾಣಿಕರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸೊ ಇವಾಗಾದರೂ DGCA ಏನದು ಆ ಪರ್ಸೆಂಟೇಜ್ ಏನಿದೆ 60 ಇದು ಮೇಜರ್ ಶೇರ್ ಅಂತ ಏನಿದೆ ಆಗ್ತದಲ್ಲ, ಸೊ ಅದನ್ನು ಇವಾಗಾದರೂ ಸ್ವಲ್ಪ ಅದನ್ನು ಕಡಿಮೆ ಮಾಡಿ ಎಲ್ಲರಿಗೂ ಬೆಳೆಯೋ ಥರ ಇದು ಮಾಡಿದ್ದಾರೆ ಅಂತಂದರೆ ಖಂಡಿತ ಎಲ್ಲರಿಗೂ ಈ ಥರ ಪರಿಸ್ಥಿತಿ ಇನ್ನೊಂದ್ಸರಿ ರಿಪೀಟ್ ಆಗದಿದ್ದಂಗೆ ಇರುತ್ತೆ. ಜೊತೆಯಲ್ಲಿ ಇದೊಂದು ಪ್ರಾಬ್ಲಮ್ ಅಂತಲ್ಲ, ಇಲ್ಲಿಂದ ಬ್ಯಾಂಗ್ಳೂರಿಂದ ಕೋಲ್ಕತ್ತಾಗೆ ಬೆಳಿಗ್ಗೆ 1,40,000 ಫ್ಲೈಟ್ ಕಾಸ್ಟ್ ಇರ್ತಾ ಇತ್ತು. ಸೊ ಇಲ್ಲಿ ಒಂದು ಇಂಪ್ಯಾಕ್ಟ್ ಆಗಿರೋದು ಕ್ಯಾಸ್ಕೇಟಿಂಗ್ ಎಫೆಕ್ಟ್ ಅಲ್ಲಿವರೆಗೂ ಹೋಗ್ತದೆ. 1,40,000 ಒಂದು ಫ್ಲೈಟ್ಗೆ ಬ್ಯಾಂಗ್ಳೂರಿಂದ ಕೋಲ್ಕತ್ತಾಗೆ ಅಂತಂದ್ರೆ ರಿಫಂಡ್ ಹೇಗಿರುತ್ತೆ ಆ ಪ್ರಕ್ರಿಯೆ? ಅದು ಕಷ್ಟ ಅಥವಾ ಈಸಿ ಇದೆ ಆ ಪ್ರೋಸೆಸ್? ಸರ್, ರೀಫಂಡ್ ಪ್ರಕ್ರಿಯೆ ಅದು ಈಗ ನೋಡಬೇಕಾಗಿದೆ ಸರ್. ಇವಾಗ ಏನು ಕ್ಯಾನ್ಸಲೇಷನ್ಸ್ ಆಗ್ತದೆ ಅವರು ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ರಿಟರ್ನ್ ಟಿಕೆಟ್ಸ್ ಏನಿದೆ ಅಲ್ಲ, ಫ್ಯೂಚರಲ್ಲಿ ಕರೆಕ್ಟ್ ಆಗ್ಬೋದು. ಬಟ್ ಫ್ಯೂಚರ್ ಡೇಟ್ ಟಿಕೆಟ್ಸ್ದು ಅದೇನು ಕ್ಯಾಸ್ಗೇಟ್ ಆನ್ವರ್ಡ್ ಇಂದ ರಿಟರ್ನ್ ಇಂಪ್ಯಾಕ್ಟ್ ಆಗುತ್ತೆ. ರಿಟರ್ನ್ ಟಿಕೆಟ್ದು ರೀಫಂಡ್ ಮಾಡ್ತಾರಲ್ಲ ಅನ್ನೋದು ಇನ್ನೂ ಡಿಕ್ಲೇರ್ ಆಗಿಲ್ಲ, ಅದು ತಿಳ್ಕೊಬೇಕಾಗಿದೆ. ಎಸ್, ಸುದರ್ಶನ್ ಕ್ವಿಕ್ ಆಗಿ ಸರ್, ಒಂದು ವರ್ಡಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ ಕೊನೆಯದಾಗಿ? ಈಗ ನೋಡಿ, ನಾನು ಹೇಳಿದ್ನಲ್ಲ ಮೊದಲೇ, 12 ವರ್ಷ ಈ ಏರ್ಲೈನ್ನಲ್ಲಿ ನಾನು ಬಹಳ ಫೌಂಡ್ ಮೆಮೊರೀಸ್ ಇಟ್ಕೊಂಡಿದ್ದೀನಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯಂಟ್ ಏರ್ಲೈನ್. ಇದಕ್ಕಿಂತ ಮುಂಚೆ ನಾನು ಏರ್ ಡೆಕ್ಕನಲ್ಲಿದ್ದೆ, ಅದು ಗೊತ್ತಾಯ್ತು ಮುಚ್ಕೊಂಡು ಹೋಗುತ್ತೆ ಅಂತ. ಕಿಂಗ್ ಫಿಶರಲ್ಲಿದ್ದೆ, ಅದು ಗೊತ್ತು ಮುಚ್ಕೊಂಡು ಹೋಗುತ್ತೆ ಅಂತ. ಯಾವಾಗ ಇಂಡಿಗೋ ಬಂದು ಅವಾಗ ಅನ್ನಿಸ್ತು ವಾಟ್ ಎ ಫ್ಯಾಂಟಾಸ್ಟಿಕ್ ಏರ್ಲೈನ್ ಇಟ್ ಈಸ್ ಅಂತೇಳಿ. ಬಟ್ ಅದು ಬೆಳೀತಾ ಹೋದಾಗ ಆ ಪ್ರೋಗ್ರೆಸಿವ್ನೆಸ್ ಇಟ್ ಶುಡ್ ಬಿ ಪ್ರಪೋರ್ಷನೇಟ್ ಟು ಹ್ಯುಮ್ಯಾನಿಟಿ. You should treat the passengers humane. You should treat the staff as humane. You should treat the pilots who are the most important persons in the link. Yes. ಅವರಿಗೆ ಒಂದು ರೆಸ್ಟ್ ಕೊಡಿ, ಅವರಿಗೆ ಫ್ಯಾಮಿಲಿನೇ ಇಲ್ವಾ ಅನ್ನೋ ಥರ ಟ್ರೀಟ್ ಮಾಡಬೇಡಿ. ಅದೆಲ್ಲ ನೋಡ್ಕೊಂಡಾಗ ಇದು ಇಟ್ಸ್ ಎ ಹೈ ಟೈಮ್ ಫಾರ್ ಇಂಡಿಗೋ ಕೋರ್ಸ್ ಕರೆಕ್ಷನ್. ಅದು ಮಾಡಿಕೊಂಡ್ರೆ ಇಟ್ ವಿಲ್ ರಿಮೈನ್ ಆಸ್ ಅ one of the most efficient airline in India. Yes, thank you sir, thank you very much ಸುದರ್ಶನ್ ಸರ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ವೆಂಕಟೇಶ್ ಸರ್, ಹಾಗೆ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಂದೀಪ್ ಅವರು ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಈ ಸಂಸ್ಥೆ ಕೊಡ್ತಾ ಇರುವಂಥ ಹೇಳಿಕೆಗಳು ಬೇರೆ ಕಡೆ, ಬಟ್ ಇದನ್ನು ವಿಶ್ಲೇಷಣೆ ಮಾಡಿದಾಗ ಬೇರೆ ರೀತಿ ಏನಾದರೂ ಇದೆಯಾ, ಯಾಕೆ ಇದ್ದಕ್ಕಿದ್ದಾಗಿರುವಂಥ ಎಲ್ಲ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ, ಅದು ಬೇರೆ ರೀತಿ ಇದೆ. ಆದರೆ ಅದರ ಜೊತೆಗೆ ಪೈಲಟ್ಗಳ ಒಕ್ಕೂಟ
ಪ್ರತಿಭಟನೆ ಒತ್ತಾಯ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ ಸಿಬ್ಬಂದಿಗಳ ನೇಮಕ ಇಲ್ಲ, ಅವಧಿಗಿಂತ ಹೆಚ್ಚಾಗಿ ದುಡಿಸ್ಕೊಳ್ತಿದ್ದಾರೆ, ಇದೆಲ್ಲವೂ ಕೂಡ ಸಮಸ್ಯೆ ಇದೆ. ಸೊ ಹಂಗಾಗಿ ಇದೆಲ್ಲವನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಅವರದ್ದು ಒಂದು ಆಗ್ರಹ ಇದ್ದರೆ, ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಇದೆ. ಈಗ ವಿಮಾನದಲ್ಲಿ ಹಾರಾಟ ಮಾಡಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕೆಲಸ ಇರೋರು ಬಿಸ್ನೆಸ್ ಮ್ಯಾನ್ಗಳೇ ಅದರಲ್ಲಿ ಜಾಸ್ತಿ ಓಡಾಟವನ್ನು ಮಾಡ್ತಾರೆ. ಸೊ ಅದೆಲ್ಲವೂ ಕೂಡ ಕತ್ತರಿ ಬೀಳ್ತಾ ಇರುವಂಥ ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಈ ಒಂದು ಇಂಡಿಗೋ ಏರ್ಲೈನ್ಸ್ ಏನಿದೆಯಲ್ಲ, ಇದನ್ನು ನೋಡೋ ದೃಷ್ಟಿಕೋನನೇ ಬೇರೆ ಆಗುತ್ತೆ. ಆಮೇಲೆ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕುಸಿತ ಆಗ್ಬೋದು. ಇದೆಲ್ಲ ಸಮಸ್ಯೆ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.